ಪುರುಷ ಸೂಕ್ತದ ಎರಡು ವರ್ಗಗಳನ್ನ ನಾವು ಸುಮಾರಾಗಿ ವಿಶ್ಲೇಷಿಸಿದ್ದೇವೆ. ಮೂರನೆಯ ವರ್ಗ ಋಗ್ವೇದದಲ್ಲಿ ಬರತಕ್ಕಂಥದ್ದು ಪುರುಷ ಸೃಷ್ಟಿಯ ಚತುರ್ವಿಧವಾದಂಥ ವಿಶ್ಲೇಷಣೆ ಬರತಕ್ಕಂಥದ್ದು ಮುಂದಿನ ಮಾತು. ಯತ್ ಪುರುಷಂ ವ್ಯದಧುಃ ಕತಿಧಾವ್ಯ ಕಲ್ಪಯನ್ ಮುಖಂ ಹಿಮಸ್ಯ ಗೌಬಾಹು ಕಾಗೂರು ಪಾದ ಉಚ್ಯತೆ ಅನ್ನತಕ್ಕಂಥದ್ದು ಋಗ್ವೇದದ ಮತ್ತು ಯಜುರ್ವೇದದ ತೈತ್ರಿಯ ಪಾಠ. ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಕಾವೂರು ಪಾದ ಉಚ್ಯತೆ ಅನ್ನುವಂತಹದ್ದನ್ನ ಕಾವೂರು ಅನ್ನುವಲ್ಲಿ ವಕಾರ ವಬಾವು ಒಂದು ಪಾಠ, ಸ್ವರಾಕ್ಷರ ಕಾ ಊರು ಪಾದ ಉಚ್ಯತೆ ಅಂತ ಸ್ವರಾಕ್ಷರವನ್ನು ಇರತಕ್ಕಂಥದ್ದು ಪಾಠ ಋಗ್ವೇದದಲ್ಲಿ. ಅದನ್ನು ವ್ಯಂಜನವಾಗಿ ಯಜುರ್ವೇದದಲ್ಲಿ ಹೇಳುತ್ತಾರೆ. ಶುಕ್ಲ ಯಜುರ್ವೇದದಲ್ಲಿ ಮುಖಂ ಕಿಮಸ್ಯಾಸೀತ್ ಕಿಂಬಾಹು ಕಿಂ ಊರು ಪಾದ ಉಚ್ಯತೆ ಅನ್ನತಕ್ಕಂಥದ್ದು ಶುಕ್ಲ ಯಜುರ್ವೇದ ಪಾಠ, ಕಾಣುವ ಪಾಠ, ಮಾಧ್ಯಮ ಪಾಠ. ಮುಖಂ ಕಿಮಸ್ಯಾಸೀತ್ ಪೂರ್ವಾರ್ಥ ಮುಂದೆ ಯತ್ ಪುರುಷಂ ವ್ಯದಧುಃ ಕತಿಧಾ ವಿಕಲ್ಪಯನ್ ಮುಖಂ ಕಿಮಸ್ಯಾಸೀತ್ ಕಿಂಬಾಹು ಕಿಮೂರು ಪಾದ ಉಚ್ಯತೆ ಅನ್ನತಕ್ಕಂಥದ್ದು ಶುಕ್ಲ ಯಜುರ್ವೇದದ ಕಾಣುವ ಮತ್ತು ಮಾಧ್ಯಮಿನ ಪಾಠ. ಅಥರ್ವ ವೇದದಲ್ಲಿ ಮುಖಂ ಕಿಮಸ್ಯ ಕಿಂಬಾಹು ಕಿಮೂರು ಪಾದ ಉಚ್ಯತೆ ಆಸೀತ್ ಅನ್ನೋ ಶಬ್ದ ಇಲ್ಲ. ಇದು ಅಥರ್ವ ವೇದದ ಪಾಠ. ಇದು ಈ ಮಂತ್ರದಲ್ಲಿ ಇರತಕ್ಕಂತಹ ಪಾಠಾಂತರಗಳು. ಇದು ಒಂದು ಪ್ರಶ್ನೆಯ ರೂಪದಲ್ಲಿದೆ ಒಂದು ದೃಷ್ಟಿಯಿಂದ ಇದು ಪ್ರಶ್ನೆಯಲ್ಲ, ಪ್ರತಿಜ್ಞೆ. ಮತ್ತೊಂದು ದೃಷ್ಟಿಯಿಂದ ಉತ್ತರ. ಈ ಮಂತ್ರಕ್ಕೆ ಮೂರು ವಿಧವಾಗಿರತಕ್ಕಂತಹ ವಿಶ್ಲೇಷಣೆ ಮಾಡಿರ್ತಾರೆ. ಯತ್ ಪುರುಷಂ ವ್ಯದಧುಃ, ಈ ಬ್ರಹ್ಮಾಂಡವನ್ನೇ ಭಗವಂತನಿಗೆ ಪಶುವಾಗಿ ಸಂಕಲ್ಪ ಮಾಡಿದರು. ಬ್ರಹ್ಮಾಂಡ ಪುರುಷನನ್ನ ಪಶುತ್ವೇನ ವ್ಯದಧುಃ, ಪಶುತ್ವೇನ ವಿಧಾನ ಮಾಡುವುದು ಅಂದ್ರೆ ಚಿಂತನೆ ಮಾಡುವುದು, ಅನುಸಂಧಾನ ಮಾಡುವುದು. ಈ ಬ್ರಹ್ಮಾಂಡವನ್ನೇ ಮತ್ತು ಒಬ್ಬೊಬ್ಬ ವ್ಯಕ್ತಿಯನ್ನೇ ತನ್ನ ಶರೀರವೇ ಭಗವಂತನಿಗೆ ಪಶುವಾಗಿ ಅರ್ಪಿತ ಅಂತ ಏನು ಅನುಸಂಧಾನ ಮಾಡಿ ಇಡೀ ವಿಶ್ವಯಾಗ, ಇದು ವಿಶ್ವಜಿದ್ ಯಾಗ, ಸರ್ವಸ್ವ ಅರ್ಪಣ ರೂಪವಾಗಿರತಕ್ಕಂತಹ ಯಾಗದ ಮಾನಸ ಯಜ್ಞ ಏನು ಮಾಡಿದ್ರು, ಆವಾಗ ಯತ್ ಪುರುಷಂ ವ್ಯದಧುಃ, ಚತುರ್ಮುಖ ಬ್ರಹ್ಮನನ್ನ ಮೊದಲ ಪಶುವಾಗಿ ಅನುಸಂಧಾನ ಮಾಡಿ ಬ್ರಹ್ಮನು, ಬ್ರಹ್ಮಾದಿ ದೇವತೆಗಳು, ಋಷಿಗಳು, ಜ್ಞಾನಿಗಳು ಏನು ಯಜ್ಞವನ್ನ ವ್ಯದಧುಃ ಮಾಡಿದರು. ಆಗ ಯತ್ ಪುರುಷಂ ವ್ಯದಧುಃ, ಪುರುಷನಾಮಕನಾಗಿರ್ತಕ್ಕಂತಹ ಭಗವಂತನನ್ನ ಆ ಯಜ್ಞದಲ್ಲಿ ಆರಾಧ್ಯ ಮೂರ್ತಿಯಿಂದ ಅನುಸಂಧಾನ ಮಾಡಿದರೋ, ಆಗ ಕತಿಧಾವ್ಯ ಕಲ್ಪಯನ್, ಆ ಯಜ್ಞ ಈ ಬ್ರಹ್ಮಾಂಡದಲ್ಲಿ ಇರತಕ್ಕಂಥ ಸಮಸ್ತ ಜೀವಜಾತವನ್ನೇ ಭಗವಂತನಿಗೆ ಪಶುವಂತ ಅನುಸಂಧಾನ ಮಾಡುವಾಗ ಇಲ್ಲಿ ಇರತಕ್ಕಂಥ ಜೀವವನ್ನ ಕತಿಧಾವ್ಯ ಕಲ್ಪಯನ್, ಎಷ್ಟು ವಿಧವಾಗಿ ವಿಕಲ್ಪ ಮಾಡಿ ವಿವಿಧವಾದ ಕಲ್ಪನೆಗಳಿಂದ ಈ ಜೀವಜಾತದ ವೈವಿಧ್ಯವನ್ನ ಅನುಸಂಧಾನ ಮಾಡಿದರು. ಈ ರಾಷ್ಟ್ರ ಪುರುಷನಿಗೆ ಮುಖ ಯಾವುದು? ಈ ಇಡೀ ರಾಷ್ಟ್ರವೇ ಭಗವಂತನಿಗೆ ಅರ್ಪಿತವಾದ ಪಶುವಾದಾಗ ಮುಖಂ ಕಿಮಸ್ಯ, ಈ ರಾಷ್ಟ್ರ ಪುರುಷನ ಮುಖ ಯಾವುದು? ಕೌ ಬಾಹು, ಈ ರಾಷ್ಟ್ರ ಪುರುಷನ ತೋಳು ಯಾವುದು? ಈ ರಾಷ್ಟ್ರ ಪುರುಷನ ಊರು ತೊಡೆ ಯಾವುದು? ಪಾದಗಳು ಯಾವುವು? ಅಂದ್ರೆ ಈ ಒಂದು ವ್ಯಕ್ತಿತ್ವ ಅಖಂಡವಾಗಬೇಕಾಗಿದ್ರೆ ಇಡೀ ದೇಹ, ಕಾಲು, ಸೊಂಟ, ಎದೆ, ಕೈ, ತಲೆ, ಇದಿಷ್ಟು ಇರತಕ್ಕ ಒಂದು ಅಖಂಡವಾದ ರಾಷ್ಟ್ರ ಪುರುಷನ ಕಲ್ಪನೆಗೆ ಯಾವುದು ಮುಖ, ಯಾವುದು ತೋಳು, ಯಾವುದು ತೊಡೆ, ಯಾವುದು ಕಾಲು? ಈ ಚತುರ್ಮುಖನನ್ನ ಈ ಯಜ್ಞದ ಪ್ರಥಮ ಪಶುವಾಗಿ ಕಲ್ಪನೆ ಮಾಡಿದ್ರಲ್ಲ, ಅವನ ಮುಖದಿಂದ ಏನು ಸೃಷ್ಟವಾಯಿತು, ಅವನ ಬಾಹುವಿನಿಂದ ಏನು ಸೃಷ್ಟವಾಯಿತು, ಅವನ ತೋಳಿನಿಂದ ಏನು ಸೃಷ್ಟವಾಯಿತು, ಅವನ ತೊಡೆಯಿಂದ ಏನು ಸೃಷ್ಟವಾಯಿತು, ಅಥವಾ ಸೊಂಟದಿಂದ ಮತ್ತು ಅವನ ಪಾದದಿಂದ ಏನು ಸೃಷ್ಟವಾಯಿತು? ಮುಖಂ ಕಿಂ ಆಸೀತ್ ಅಂದ್ರೆ ಮುಖಂ ಕಿಂ ಜನಕಂ ಆಸೀತ್, ಮುಖ ಏನಾಯಿತು ಅಂದ್ರೆ ಯಾವುದನ್ನು ಸೃಷ್ಟಿ ಮಾಡಿತು, ಯಾವುದರ ಜನಕವಾಯಿತು? ಬಾಹು ಏನಾಯಿತು, ಬಾಹು ಏನನ್ನು ಸೃಷ್ಟಿ ಮಾಡಿತು? ಊರು ಪಾದಗಳು ಏನನ್ನು ಸೃಷ್ಟಿ ಮಾಡಿದವು? ಬ್ರಹ್ಮನ ಒಳಗೂ ಬ್ರಹ್ಮನಿಗೆ ಬ್ರಹ್ಮರೂಪೋಸು ಆರಾಧ್ಯನಾಗಿ ಯಜ್ಞದ ಆರಾಧ್ಯ ಮೂರ್ತಿಯಾಗಿ ಯಜ್ಞ ಪುರುಷನಾಗಿರತಕ್ಕಂತಹ ಭಗವಂತನ ಮುಖದಿಂದ ಏನು ಸೃಷ್ಟವಾಯಿತು? ಭಗವಂತನ ಬಾಹುವಿನಿಂದ ಯಾವುದು ಸೃಷ್ಟವಾಯಿತು? ಭಗವಂತನ ಮಧ್ಯಭಾಗದಿಂದ ಮತ್ತು ಭಗವಂತನ ಪಾದದಿಂದ ಯಾವುದು ಸೃಷ್ಟವಾಯಿತು? ಯಾವ ಈ ಪ್ರಪಂಚದ ಯಾವ ಮುಖ ಭಗವಂತನ ಯಾವ ಅಂಗದಿಂದ ಸೃಷ್ಟವಾಯಿತು ಅಂತಕ್ಕಂಥದ್ದು ಪ್ರಶ್ನೆ. ಈ ಪ್ರಶ್ನೆಯನ್ನು ಯಾರು ಮಾಡಿದ್ದು? ಮುಂದೆ ಉತ್ತರ ಹೇಳುವುದು ಯಾರು, ಯಾರಿಗೆ? ಸಾಮಾನ್ಯವಾಗಿ ಉಪನಿಷತ್ತುಗಳಲ್ಲಿ ಅಥವಾ ವೇದ ಮಂತ್ರಗಳಲ್ಲಿ ಬಂದಂತಹ ಪ್ರಶ್ನೋತ್ತರಗಳಿಗೆ ಹೇಳುವುದು ಶಿಷ್ಯ ಪ್ರಶ್ನೆ ಮಾಡ್ತಾನೆ, ಗುರು ಉತ್ತರ ಕೊಡ್ತಾನೆ. ಇದು ಯಾರು ಶಿಷ್ಯ, ಯಾರು ಗುರು? ಇದರಲ್ಲಿ ನಾರಾಯಣ ಅಂತರ್ಯಾಮಿ, ನಾರಾಯಣ ಋಷಿ. ಹಾಗಾದ್ರೆ ಬಹಳ ಅಂದ್ರೆ ಈ ಭಗವಂತನೇ ಈ ಪ್ರಶ್ನೆಯನ್ನ ಮಾಡಿಕೊಂಡು ಈ ಉತ್ತರ ನಿನಗೆ ಹೇಳ್ತೇನೆ ಅಂತ ಮೊದಲನೇ ಶಿಷ್ಯ ಅಂದ್ರೆ ಚತುರ್ಮುಖನೇ. ಅರ್ಥಾತ್ ಶಿಷ್ಯನಿಗೆ ಬರುವ ಇಲ್ಲಿ ಒಬ್ಬ ಶಿಷ್ಯ ಗುರು ಶಿಷ್ಯ ಸಂವಾದ ರೂಪವಾದ ಮಂತ್ರ ಅಲ್ಲ ಇದು.
ಅದರಿಂದ ಭಗವಂತ ಈ ಮಂತ್ರವನ್ನು ಆವಿರ್ಭಾವ ಮಾಡುವಾಗ ಪ್ರಶ್ನೆಯನ್ನು ತಾನೇ ಹಾಕಿ ಕೆಲವೊಮ್ಮೆ ಹಾಗೆ ಮಾಡಬೇಕಾಗತ್ತೆ. ಪ್ರಶ್ನೆ ಮಾಡ್ಲಿಕ್ಕೂ ಬರುವುದಿಲ್ಲ ಕೆಲವರಿಗೆ. ಅವಾಗ ಗುರುಗಳೇ ಪ್ರಶ್ನೆ ಹಾಕಿ ಉತ್ತರ ಹೇಳಬೇಕಾಗತ್ತೆ. ಪ್ರಶ್ನೆ ಇರುತ್ತೆ ಒಳಗೆ, ಏನು ಕೇಳಬೇಕು ಅಂತ ಗೊತ್ತಿರುವುದಿಲ್ಲ, ಏನೋ ಕೇಳೋದಕ್ಕೆ ಏನೋ ಕೇಳಿಬಿಡ್ತಾರೆ. ಅದಕ್ಕೆ ಮನಸ್ಸಿನ ಒಳಗೆ, ಶಿಷ್ಯನ ಮನಸ್ಸಿನೊಳಗೆ ಏನು ಪ್ರಶ್ನೆ ಬರಬಹುದು ಅನ್ನುವುದನ್ನು ಗುರು ಆಲೋಚಿಸಿ ಆ ಪ್ರಶ್ನೆಯನ್ನು ಗುರುವೇ ಹಾಕಿ ಉತ್ತರ ಹೇಳಬೇಕು. ಪ್ರಶ್ನೆನೂ ಗುರುವಿನಿಂದಲೇ ಬರಬೇಕು, ಉತ್ತರನೂ ಗುರುವಿನಿಂದಲೇ ಬರಬೇಕು. ಪ್ರಶ್ನೆ ಶಿಷ್ಯನಿಂದ ಬರ್ಲಿ ಅಂತ ಕೂತ್ರೆ ಎಂದೂ ಬರುವುದಿಲ್ಲ ಕಡೆಗೆ. ಪ್ರಶ್ನೆ ಬಾರದೆ ಸಂಶಯವೇ ಉಳಿದೋಗುತ್ತೆ ಕಡೆಗೆ ಶಿಷ್ಯನಿಗೆ. ಹಾಗಾಗಿ ಪ್ರಶ್ನೆಯನ್ನು ಕೂಡ ಗುರುವೇ ಹಾಕಿಕೊಂಡು ಹೀಗೊಂದು ಪ್ರಶ್ನೆ ಬರುತ್ತಪ್ಪ, ಈಗ ಅದಕ್ಕೆ ಹೀಗೆ ಉತ್ತರ ಕೊಡಬೇಕು ಅಂತ ಹೇಳಿಬಿಟ್ರೆ ಶಿಷ್ಯ ಪಾರಾದ. ಅದಕ್ಕೋಸ್ಕರ ಗುರು ಶಿಷ್ಯರಲ್ಲಿ ಬರಬಹುದಾದ, ನಡೆಯಬಹುದಾದ ಸಂವಾದವನ್ನ ವೇದ ಪುರುಷ ಸ್ವತಃ ತಾನೇ ಪ್ರಶ್ನೆ ಹಾಕಿ ಉತ್ತರ ಕೊಡತಕ್ಕಂಥ ಇದು ಒಂದು ಮುಖ. ಇದರಲ್ಲಿ ಇದು ಪ್ರಶ್ನ ರೂಪವಾಗಿ ಈ ಮಂತ್ರಕ್ಕೆ ಅರ್ಥ, ಪ್ರತಿಜ್ಞಾ ರೂಪವಾಗಿ ಈ ಮಂತ್ರಕ್ಕೆ ಇನ್ನೊಂದು ಅರ್ಥ. ಈ ಏನು ಯಜ್ಞವನ್ನ, ಮಾನಸ ಯಜ್ಞವನ್ನ ಹೇಳಿದೆವು, ಆ ಮಾನಸ ಯಜ್ಞದಿಂದ ಚತುರ್ಮುಖ ಮುಂದೆ ಏನು ಶಕ್ತಿಯನ್ನು ಪಡೆದು ಸೃಷ್ಟಿ ವಿಸ್ತಾರ ಮಾಡಿದ, ಆ ಸೃಷ್ಟಿ ವಿಸ್ತಾರದಲ್ಲಿ ಮುಖಂ ಕಿಮಾಸೀತ್, ಅವನ ಮುಖದಿಂದ ಏನು ಸೃಷ್ಟಿಯಾಯಿತು, ಬಾಹುವಿನಿಂದ ಏನಾಯಿತು, ಇದನ್ನ ಉಚ್ಯತೆ ಮುಂದಿನ ಮಂತ್ರದಲ್ಲಿ ಹೇಳ್ತೇವೆ ಅಂತ. ಮುಖಂ ಕಿಮಾಸೀತ್ ತದುಚ್ಯತೆ, ಬಾಹು ಊರು ಪಾದವು ಕಿಂ ಕೌ ತಾವುಚ್ಯತೆ. ಮುಖ, ಬಾಹು, ಊರು, ಪಾದಗಳಿಂದ ಏನೇನು ಸೃಷ್ಟಿ ಆಯಿತು ಅದನ್ನ ಮುಂದಿನ ಮಂತ್ರದಲ್ಲಿ ಹೇಳ್ತೇವೆ ಅಂತ. ಇದು ಪ್ರಶ್ನೆ ಅಲ್ಲ. ಕಿಂ ಉಚ್ಯತೆ ಅಂತ ಪ್ರಶ್ನೆ ಅಲ್ಲ. ಏನನ್ನ ಪಾದ ಅಂತ ಹೇಳ್ತಾರೆ, ಏನನ್ನ ಶಿರಸ್ಸು ಅಂತ ಹೇಳ್ತಾರೆ ಅಂತ ಪ್ರಶ್ನೆ ಅಲ್ಲ. ಏನನ್ನು ಶಿರಸ್ಸು ಅಂತ ಹೇಳ್ತಾರೋ ಅದನ್ನ ಮುಂದಿನ ಮಂತ್ರದಲ್ಲಿ ಹೇಳ್ತೇವೆ. ಉಚ್ಯತೆ ಅಂದ್ರೆ ಹೇಳ್ತೇವೆ ಅಂತಲ್ಲ, ಹೇಳಲ್ಪಡುತ್ತದೆ. ಅದು ಸಂಸ್ಕೃತ ಭಾಷೆಯ ರೀತಿ. ಕನ್ನಡದಲ್ಲಿ ಹಾಗೆ ಅನುವಾದ ಮಾಡುವಾಗ ಅದನ್ನು ಹೇಳಲ್ಪಡುತ್ತದೆ ಅಂತ ಬಂದ್ರೆ, ಕನ್ನಡ ಭಾಷೆಯಲ್ಲಿ ಅಂತಹ ಕರ್ಮಣಿ ಪ್ರಯೋಗ ಅಷ್ಟು ಸಹಜ ಅಲ್ಲ. ಕನ್ನಡ ಭಾಷೆಯಲ್ಲಿ ಕರ್ಮಣಿ ಪ್ರಯೋಗ ಬಹಳಷ್ಟು ಅಂಶ ಇಲ್ಲವೇ ಇಲ್ಲ. ಮುಖ ಏನಾಯಿತು ಅದನ್ನು ಹೇಳಲ್ಪಡುತ್ತದೆ ಅಂತ ಸಂಸ್ಕೃತದಲ್ಲಿ ಹಾಗೆ ಹೇಳುದು. ಕರ್ಮಣಿ ಪ್ರಯೋಗ ಬಹಳ ಸಹಜ. ಕನ್ನಡದಲ್ಲಿ ಈ ಪ್ಯಾಸಿವ್ ವಾಯ್ಸ್ ಹೊರಟೋಗ್ಬಿಟ್ಟಿದೆ. ಇಂಗ್ಲಿಷ್ ನಲ್ಲಿ ಕರ್ಮಣಿ ಪ್ರಯೋಗ ಇದೆ, ಸಂಸ್ಕೃತದಲ್ಲಿ ಇದೆ. ಈ ಸಂಸ್ಕೃತಕ್ಕೂ ಇಂಗ್ಲಿಷ್ಗೂ ಬಹಳ ಸಮಾನವಾದ ಧರ್ಮಗಳಿವೆ. ಒಂದು ಅಬ್ರಿವಿಯೇಷನ್, ಇನ್ನೊಂದು ಕರ್ಮಣಿ ಪ್ರಯೋಗ. ಈ ಕರ್ಮಣಿ ಪ್ರಯೋಗ ಧಾರಾಳವಾಗಿ ಇಂಗ್ಲಿಷ್ ನಲ್ಲಿ ಉಳಿದಿದೆ. ಸಂಸ್ಕೃತದಲ್ಲಿ ಅದು ತೀರ ಸಹಜ. ಅಹಂ ಕರೋಮಿ ಅನ್ನೋದಕ್ಕಿಂತಲೂ ಮಯಾ ಕ್ರಿಯತೆ ಅನ್ನೋದು ಹೆಚ್ಚು ಸಹಜವಾಗಿ ಸಂಸ್ಥೆಯಲ್ಲಿ ಬಳಕೆಯಲ್ಲಿ ಇರತಕ್ಕಂಥ, ನಾನು ಮಾಡ್ತೇನೆ ಅನ್ನೋದಕ್ಕಿಂತಲೂ ನನ್ನಿಂದ ಮಾಡಲ್ಪಡುತ್ತದೆ. ಇದು ಸಂಸ್ಕೃತದಲ್ಲಿ ಸಹಜವಾದ ಪ್ರಯೋಗ. ಕನ್ನಡದಲ್ಲಿ ಹೀಗೆ ಹೇಳಿದ್ರೆ ಇವ್ನು ಎಲ್ಲೋ ಹೊಸದಾಗಿ ಕನ್ನಡ ಕಲ್ತು ಮಾತಾಡೋನು ಅಂತ ಕಾಣುತ್ತೆ. ಎಲ್ಲೋ ಸಂಸ್ಕೃತ ಓದಿ ಸಂಸ್ಕೃತದಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದು, ಕನ್ನಡನೇ ಮಾತಾಡ್ಲಿಕ್ಕೆ ಬರುವುದಿಲ್ಲ ಇವನಿಗೆ ಅಂತ ಜನ ಸಂಶಯ ಪಡ್ತಾರೆ. ಇದು ಪ್ರತಿಜ್ಞೆ ಯಾಕೆ ಮಾಡಿದ್ದು? ಇಷ್ಟೊಂದು ಹೇಳಿದಕ್ಕೆ ಯಾವುದಕ್ಕೂ ಪ್ರತಿಜ್ಞೆ ಮಾಡಿಲ್ಲ. ಇದಕ್ಕೆ ಯಾಕೆಂದ್ರೆ ಮುಂದೆ ಹೇಳತಕ್ಕಂಥ ಈ ಚಾತುರ್ವರ್ಣ್ಯದ ಕಲ್ಪನೆ ಉಂಟಲ್ಲ, ಇದು ಬಹಳ ಮಹತ್ವದ್ದು. ಯಾಕೆಂದ್ರೆ ಇದು ಬಹಳ ಮಹತ್ವದ್ದು, ಬಹಳ ಜನ ತಪ್ಪು ತಿಳ್ಕೊಂಡದ್ದು, ಅರ್ಥವಾಗದೆ ಅಪಾರ್ಥವಾಗಿ ಅನ್ಯಾಯವಾಗಿರತಕ್ಕಂಥ ವಿಷಯ ಬಹಳ ಮಹತ್ವದ್ದು. ಅದನ್ನ ಮುಂದೆ ಹೇಳ್ತೇವಪ್ಪ, ಸ್ವಲ್ಪ ಅಟೆಂಟಿವ್ ಆಗಿ ಅಂತ ಹೇಳೋದು. ಎಚ್ಚರ. ಪ್ರತಿಜ್ಞಾ ಮಾಡೋದು ಯಾವಾಗಲೂ ಅವಧಾನ ಕೊಡಿ, ಮುಂದೆ ಗಮನ, ಇದರ ವಿಷಯಕ್ಕೆ ಹೆಚ್ಚು ಗಮನ ಕೊಡಿ, ಇದು ಬಹಳ ಮಹತ್ವದ ವಿಷಯ ಅಂತ ಹೇಳೋದಕ್ಕೋಸ್ಕರ ಪ್ರತಿಜ್ಞೆ. ಇನ್ನೊಂದು, ಈ ಪ್ರಶ್ನೆಗೆ ಉತ್ತರವೇ ಇದರಲ್ಲಿದೆ. ಏನು ನಾವು ಮುಂದೆ ಚತುರ್ವಿಧ ಸೃಷ್ಟಿಯನ್ನ ಭಗವಂತನ ಚತುರ್ವಿಧ ಅಂಗಗಳಿಂದ ಹೇಳ್ತೇವೆ. ಭಗವಂತನ ಮುಖದಿಂದ ಇದು ಸೃಷ್ಟಿಯಾಯಿತು, ಭಗವಂತನ ಬಾಹುಗಳಿಂದ ಸೃಷ್ಟಿಯಾಯಿತು, ಭಗವಂತನ ಮಧ್ಯಭಾಗದಿಂದ, ಭಗವಂತನ ಪಾದದಿಂದ ಇದು ಸೃಷ್ಟಿಯಾಯಿತು. 4 ಅವಯವಗಳಿಂದ 4 ವರ್ಣಗಳ ಸೃಷ್ಟಿಯನ್ನು ಏನು ಹೇಳ್ತೇವೆ. ಇದರಿಂದ ಭಗವಂತನ ಅವಯವಗಳು, ಅಂಗಗಳು ಬೇರೆ ಬೇರೆ ಇವೆಯೇನು? ಅವನ ಮುಖ ಒಂದು, ನಮಗೆ ಅವನ ಮುಖ ಬೇರೆ, ಕೈಕಾಲು ಬೇರೆ, ಹೊಟ್ಟೆ ಬೇರೆ, ತೊಡೆ ಬೇರೆ, ಅಂಗಗಳು ಬೇರೆ ಬೇರೆಯಾಗಿ ಅವನಿಂದ ಭಿನ್ನವಾಗಿ, ಅಂಗಗಳು ಪರಸ್ಪರ ಭಿನ್ನವಾಗಿ, ಅಂಗಗಳು ಅಂಗಿಯಾದ ಭಗವಂತನು ಭಿನ್ನವಾಗಿ, ಅವನಿಗೆ ನಮ್ಮಂತೆಯೇ ಪ್ರತ್ಯೇಕವಾದ ಅಂಗಗಳಿದೆಯೇನು? ಅವನಿಗೆ ಮುಖ ಅಂತ ಒಂದು ಬೇರೆ, ಆಮ್ನಿಪ್ರೆಸೆಂಟ್ ಆಗಿರತಕ್ಕಂಥ ಒಂದು ವಸ್ತುವಿಗೆ ಒಂದು ಮುಖ, ಅದು ಎಲ್ಲಿರೋದು? ಒಂದು ಕೈ, ಒಂದು ಕಾಲ. ಅದಕ್ಕೆ ಹೇಳಿದ್ರು ಮುಖಂ ಕಿಂ ಅಸ್ಯ ಕೌ ಬಾಹು ಕಾ ಊರು ಪಾದ ಉಚ್ಯತೆ ಅಸ್ಯ ಮುಖಂ ಕಿಂ. ಕಿಂ ಅಂದ್ರೆ ಕಿಂ ಎತ್ತತ್ಪದ ಜ್ಞಾನ, ಆನಂದ ರೂಪ ಅಂತ. ಅವನ ಮುಖವೂ ಆನಂದ ರೂಪ, ಕೌ ಅಂದ್ರೆ ಸಹ ಅಂದ್ರೆ ಆನಂದ, ಕೌ ಅಂದ್ರೆ ಅದ್ರ ದ್ಯೋಚನ, ಅವು ಆನಂದ ರೂಪಗಳು, ಪಾದಗಳು ಆನಂದ ರೂಪಗಳು, ಮುಖವೂ ಆನಂದ ರೂಪ, ತೊಡೆಯೂ ಆನಂದ ರೂಪ, ಎಲ್ಲವೂ ಆನಂದಮಯವಾದ ಅಖಂಡ. ಅದ್ ನಾವು ಬೇರೆ ಬೇರೆ ಅಂತ ತಿಳ್ಕೋಬೇಡಿ. ಅದು ನಮ್ಮ ಮಾತಾಡ್ಲಿಕ್ಕೆ ಎಕ್ಸ್ಪ್ರೆಷನ್ ಕೊಡ್ಬೇಕಾದ್ರೆ ಎಲ್ಲಿಂದ ಸೃಷ್ಟಿ ಆಯ್ತು ಅನ್ನೋದಕ್ಕೆ ಒಂದು ಹೇಳಲಿಕ್ಕೆ ಭಗವಂತನಿಗೆ ಎಲ್ಲವೂ ಆನಂದಮಯವಾದ ಒಂದೊಂದು ಸೃಷ್ಟಿಗೆ ಒಂದೊಂದು ಮಾಧ್ಯಮವನ್ನು ಅವನು ತೋರಿಸ್ತಾನೆ. ಭಗವಂತನ ಅಂಗ ಪ್ರತ್ಯಂಗವತ್ತಾಂ ಲಕ್ಷಯಾಮಹೇ, ಭಗವಂತನಿಗೂ ಅವನ ಜ್ಞಾನಾನಂದಮಯವಾಗಿರತಕ್ಕಂಥ ಅಂಗಗಳಿದೆ. ಆ ಅಂಗಗಳಿಂದ ಕ್ರಿಯವಾಗುತ್ತೆ, ಆದ್ರೆ ಎಲ್ಲ ಅಂಗವು ಎಲ್ಲ ಕ್ರಿಯೆಯನ್ನು ಮಾಡಬಲ್ಲದು. ಆದರೆ ಸೃಷ್ಟಿಗೆ ಒಂದು ನಿಮಿತ್ತವಾಗಿ ಕೆಲವಕ್ಕೆ ವಿಧಾನವಾಗಿ ಅವನು ಬಳಸಿಕೊಳ್ತಾನೆ. ಆದರೆ ಮೂಲತಃ ಎಲ್ಲ ಅಂಗಗಳು, ಮುಖವೂ ಕಿಂ, ಪಾದ ಊರುಗಳು ಕೌ, ಬಾಹು ಕೂಡ ಕೌ. ಕೌ ಅಂದ್ರೆ ಕಂ ಅಸ್ಯಾಸ್ತಿ ಇತಿ ಕಃ,
ಮತ್ತೊರ್ಥ ಹೇಗೆ ಜ್ಞಾನಾನಂದಮಯ, ಅದು ಜ್ಞಾನಾನಂದಮಯವಾಗಿರತಕ್ಕಂತಹ ಮುಖ, ಜ್ಞಾನಾನಂದಮಯವಾದ ಬಾಹುಗಳು. ಹಾಗಾಗಿ ನಾವು ಮುಂದೆ ಸೃಷ್ಟಿ ಹೇಳುವಾಗ 4 ಅಂಗ ಹೇಳಿದೆವು ಅಂತ, ಭಗವಂತನಿಗೆ ಭಿನ್ನವಾದ ಅಂಗಗಳಿದೆ ಅಂತ ತಿಳ್ಕೋಬೇಡಿ ಅಂತ ಮತ್ತೊಂದು ಪ್ರಶ್ನೆಗೆ ಉತ್ತರವೂ ಬಂತು. ಹೀಗೆ ಈ ಮಂತ್ರ ಪ್ರಶ್ನರೂಪ, ಪ್ರತಿಜ್ಞಾರೂಪ, ಉತ್ತರ ರೂಪ, 3 ಮುಖದಿಂದ ತ್ರಯೋರ್ಥಾಹ ಸರ್ವವೇದೇಶು, ಇದು 3 ಅರ್ಥ ಇದಕ್ಕೆ. ಇದು ಒಂದು ರೀತಿಯ 3 ಅರ್ಥ. ಹೀಗೆ ಇದು ಒಮ್ಮೆ ನಮಗೆ ಪ್ರಶ್ನೆಯನ್ನು ಹುಟ್ಟಿಸುತ್ತೆ, ಪ್ರಶ್ನೆಗೆ ನಮ್ಮನ್ನ ಎಚ್ಚರಗೊಳಿಸುತ್ತೆ ಪ್ರತಿಜ್ಞೆಯಿಂದ, ಮತ್ತು ಪ್ರಶ್ನೆಗೆ ಕೊಟ್ಟ ಉತ್ತರದಿಂದ ಬರಬಹುದಾದ ಸಂದೇಹಕ್ಕೆ ಪರಿಹಾರವನ್ನು ಹೇಳಿ ಮತ್ತೆ ಉತ್ತರ ಕೊಡುತ್ತೆ. 3 ಮುಖದಿಂದ ಇದನ್ನು ನೋಡಿಕೊಂಡು ನಾವು ಮುಂದಿನ ಮಂತ್ರಕ್ಕೆ ಹೋದ್ರೆ ಇದಕ್ಕೆ ಉತ್ತರ ಮುಂದಿನ ಮಂತ್ರ ಹೇಳುತ್ತೆ. ಯಾವ ಯಾವ ಅಂಗದಿಂದ ಯಾವ ಯಾವ ವರ್ಣಗಳ ಸೃಷ್ಟಿಯಾದ. ಬ್ರಾಹ್ಮಣೋಸ್ಯ ಮುಖಮಾಸಿ ಬಾಹು ರಾಜನ್ಯ ಕೃತಃ ಪೂರ್ವತದಸ್ಯ ದ್ವೈಷ್ಯ ಪದ್ಭ್ಯಾಂ ಶೂದ್ರೋ ಅಜಾಯಿತ. ಇಲ್ಲಿ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹು ರಾಜನ್ಯೋ ಭವತ್ ಅಂತ. ರಾಜನ್ಯ ಕೃತಃ ಅನ್ನೋಲ್ಲ ಅಥರ್ವವೇದ, ಉಳಿದದಲ್ಲೆಲ್ಲ ಹೀಗೆ ಪಾಠ, ಏನು ಪಾಠಾಂತರ ಇಲ್ಲ. ಪೂರ್ವ ತದಸ್ಯ ಯದ್ವೈಷ್ಯ ಅನ್ನುವಲ್ಲಿ ಮಾತ್ರ ಮಧ್ಯಂ ತದಸ್ಯ ಯದ್ವೈಷ್ಯ. ಪೂರ್ವಿನಿಂದ ಅನ್ನೋದು ದೇಹದ ಮಧ್ಯಭಾಗದಿಂದ ಅಂತಕ್ಕಂಥದ್ದು ಅಥರ್ವವೇದ ಪಾಠ. ಪೂರ್ವ ಅನ್ನೋದ್ರ ಮಧ್ಯ, ವೈಶ್ಯ ಕೃತ ಅನ್ನೋದು ವೈಶ್ಯೋಭವತ್ ಅನ್ನುವಂಥದ್ದು ಬಿಟ್ರೆ ಬೇರೆ ಏನು ಪಾಠಾಂತರ ಇಲ್ಲ. ಈಗ ಈ ಮಂತ್ರ ಏನ್ ಹೇಳುತ್ತೆ ಅಂದ್ರೆ, ಸಮಾಜ, ಇಡೀ ರಾಷ್ಟ್ರ ಅನ್ನುವುದೇ ಒಂದು ಪುರುಷ ಅಂತ ಕಲ್ಪನೆ ಮಾಡಿದಾಗ ಸಮಾಜ ಅಖಂಡವಾಗಬೇಕಾಗಿದ್ರೆ 4 ಮುಖಗಳು ಬೇಕು. ಸಮಾಜ ಅದು ಎಬ್ಸ್ಟ್ರಾಕ್ಟ್, ಇದು ಸಮಾಜದ 4 ಮುಖಗಳು. ಸಮಾಜಕ್ಕೂ 4 ಮುಖಗಳು ಬೇಕು. ಮುಖ ಬೇಕು, ತೋಳು ಬೇಕು, ಹೊಟ್ಟೆ ಮಧ್ಯಭಾಗ ಬೇಕು, ಪಾದ ಬೇಕು. ಈ ಸಮಾಜಕ್ಕೆ 4 ಮುಖಗಳು ಉಂಟಲ್ಲ, ಇದು ಯಾವುದು? ಈ ಸಮಾಜದ 4 ಮುಖಗಳಲ್ಲಿ ಅಸ್ಯ ಮುಖಂ ಬ್ರಾಹ್ಮಣ ಹಾಸಿ, ಸಮಾಜದ ಮುಖ ಬ್ರಾಹ್ಮಣ, ಸಮಾಜದ ತೋಳು ರಾಜನ್ಯ ಅಂದ್ರೆ ಕ್ಷತ್ರಿಯ, ಸಮಾಜದ ಮಧ್ಯಭಾಗ ಅಥವಾ ತೊಡೆ ಇದು ವೈಶ್ಯ, ಸಮಾಜದ ಪಾದ ಶೂದ್ರ ಅಂತ. ಈ ಮಂತ್ರದ ಬಗ್ಗೆ ಬಹಳಷ್ಟು ಗೊಂದಲ ಇದೆ. ಮೂಲಭೂತವಾಗಿ ಈ ಚತುರ್ವರ್ಣ ಅಂದ್ರೆ ಏನು, ಪ್ರಾಚೀನರು ಇದರ ಬಗ್ಗೆ ಹೇಳಿರತಕ್ಕಂಥದ್ದರ ಉದ್ದೇಶ ಮತ್ತು ಅದರ ನಿಜವಾದ ಅರ್ಥ ಏನು ಅಂತ ತಿಳ್ಕೊಳ್ಳದೆ, ಬ್ರಾಹ್ಮಣ ಮುಖ ಹೇಳಿದ ತಕ್ಷಣ ನೋಡ್ರಿ, ಒಬ್ರು ಪುರುಷ ಸೂಕ್ತದ ಉಪಾಸಕರು ನನ್ನ ಹತ್ರ ಒಮ್ಮೆ ಒಬ್ರು ಹೇಳಿದ್ರು. ಅಂದ್ರೆ ಅವ್ರ ಪಾಪ ಪುರುಷ ಸೂಕ್ತ ಮೇಲೆ ತುಂಬಾ ಶ್ರದ್ಧೆ ಅವರಿಗೆ. ಪುರುಷ ಸೂಕ್ತದ ಮಂತ್ರ ಬಹಳ ಸುಂದರವಾಗಿದೆ, ನನಗೆ ಬಹಳ ಇಷ್ಟ, ಒಂದು ಮಂತ್ರ ಬಿಟ್ಟು ಯಾವಂದ್ರೆ ಬ್ರಾಹ್ಮಣೋಸ್ಯ ಮುಖ ಮಾಸೀತು ಅಂತ ನೋಡ್ರಿ, ಅದು ಯಾರೋ ಮತ್ತೆ ಸೇರಿಸಿರ್ಬೇಕು, ಅದು ಒಂದು ಬಿಟ್ಟು ಉಳಿದದ್ದೆಲ್ಲ ಬಹಳ ಇಷ್ಟ ನನಗೆ ಅಂತ ಹೇಳಿದ್ರು. ನಾನು ಹೇಳಿದೆ, ನಿಮ್ಗೆ ಅರ್ಥ ಆಗದೆ ಇದ್ರೆ ನಿಮಗೆ ಇಷ್ಟ ಆಗುದು ಹಾಗೆ? ಅದು ನಿಮ್ಗೆ ಅರ್ಥ ಆಗಿಲ್ಲ ಅದು. ಯಾಕೆಂದ್ರೆ ಇವತ್ತು ಇದನ್ನ ಎಲ್ಲರೂ ತಪ್ಪು ಅರ್ಥ ಮಾಡಿಕೊಂಡಿದ್ದಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋ ಶಬ್ದ ಕೇಳಿದ ತಕ್ಷಣ ಏನೋ ಒಂದು ಕಮ್ಯುನಲ್ ಆಗಿರತಕ್ಕಂಥ ಮಂತ್ರ. ಇದು ಕಮ್ಯುನಲ್ ಮಂತ್ರ ಅಲ್ಲೇ ಅಲ್ಲ. ಇದ್ರ ಅರ್ಥ ತಿಳ್ಕೊಂಡಾಗ ಇದ್ರಲ್ಲಿ ಏನು ನೋಡ್ರಿ, ಮತ್ತೆ ಮುಂಗು ಎಲ್ಲೇ ತಾರದ್ ನೋಡಿ, ಇದು ಬ್ರಾಹ್ಮಣರು ಬರೆದ ಮಂತ್ರ. ಅದ್ಲೇ ಬ್ರಾಹ್ಮಣರು ಮುಖ ಅಂತ ಹೇಳ್ಕೊಂಡ್ರು, ಶೂದ್ರರು ಕಾಲಂತೆ ಎಲ್ಲಾದ್ರೂ ಉಂಟಾ? ಇಷ್ಟು ಸಸಾರ ಮಾಡೋದು ಒಂದು ಜಾತಿಯನ್ನ. ಅಲ್ಲಿ ಜಾತಿ ವಿಷಯವೇ ಇಲ್ವಲ್ಲ ಈ ಶ್ಲೋಕದಲ್ಲಿ. 4 ಜಾತಿಯನ್ನು ಸೃಷ್ಟಿ ಮಾಡಿದ ಅನ್ನೋ ಮಾತೇ ಇಲ್ಲ ಇಲ್ಲಿ. ಇದು ದಿಸ್ ಈಸ್ ಎ ಬ್ಯೂಟಿಫುಲ್ ಸೈಕಲಾಜಿಕಲ್ ಕ್ಲಾಸಿಫಿಕೇಶನ್ ಆಫ್ ಹ್ಯೂಮನ್ ನೇಚರ್. ಇದರಲ್ಲಿ ಜಾತಿಯ ಪ್ರಶ್ನೆಯೇ ಇಲ್ಲ. ಮನುಷ್ಯನ ನೇಚರು ಪ್ರಪಂಚದಲ್ಲಿ ಎಲ್ಲಿಯೇ ಆದರೂ ಮನುಕುಲ ಇದ್ದಷ್ಟು ಕಾಲ, ಮನುಕುಲ ಇದ್ದಲ್ಲೆಲ್ಲ 4 ವಿಧದ ಜನ ಇರ್ತಾರೆ. ಈ 4 ವಿಧದ ಜನ ಸೇರಿದಾಗ ಸಮಷ್ಟಿಯಾದ ರಾಷ್ಟ್ರ ಕಲ್ಪನೆ ಆಗತ್ತೆ ಅಂತ. ಇದು ಯಾರಿಗೆ ಅರ್ಥವಾಗೋದಿಲ್ವೋ ಅವರು ಪುರುಷ ಸೂಕ್ತದ ಉಪಾಸನೆಯೂ ಮಾಡಬಾರ್ದು, ಪುರುಷ ಸೂಕ್ತದ ಖಂಡನೆಯೂ ಮಾಡಬಾರ್ದು. ಎರಡೂ ಮಾಡಿ ಉಪಯೋಗ ಇಲ್ಲ. ಯಾಕೆಂದ್ರೆ ಅರ್ಥ ಆಗದೇ ಖಂಡನೆ. ನಮ್ಮಲ್ಲಿ ಎಲ್ಲಾ ಖಂಡನ ಮಂಡನೆಗಳು ನಮ್ಮ ಅಜ್ಞಾನದಿಂದಲೇ ಬರುವಂಥವು. ಒಂದು ರಾಷ್ಟ್ರ ಅಂತಂದ್ರೆ 4 ಥರದ ಜನ ಬೇಕು. ನಿಮ್ಗೆ ರಾಷ್ಟ್ರ ಬೇಡ, ಮೊದಲು ಯಾವಾಗಲೂ ಪಿಂಡಾಂಡದಿಂದ ಬ್ರಹ್ಮಾಂಡ. ಒಂದು ಮನೆ ಅಂತ ಆಗ್ಬೇಕಾದ್ರೆ 4 ಥರದ ಜನ ಬೇಕು. ಒಂದು ಮನೆಯಲ್ಲಿ ಒಬ್ಬ ತಂದೆಗೆ 4 ಜನ ಮಕ್ಕಳಿದ್ರು ಅಂತ ಇಟ್ಟುಕೊಳ್ಳಿ. ನಾನು ಈ ರಾಷ್ಟ್ರಕ್ಕಿಂತ ಅದನ್ನ ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೇನ್. ಒಂದು ಮನೆಯಲ್ಲಿ ಒಬ್ಬ ತಂದೆಗೆ 4 ಜನ ಮಕ್ಕಳು. ಅದ್ರಲ್ಲಿ ಇದು ಏನ್ ಹೇಳ್ತಾ ಇದ್ರೆ, 4 ಜನ ಅವರ ಮನೆವಾಳ್ತೆಯನ್ನ ಹಂಚಿಕೊಂಡು ಮನೆಯನ್ನ ನಡೆಸಬೇಕು. ಹೇಗೆ? ದೊಡ್ಡ ಮಗ ಇದ್ದಾನೆ, ಸುಮ್ಮನೆ ದೃಷ್ಟಾಂತ. ದೊಡ್ಡ ಮಗ ಅವನು ಏನ್ ಮಾಡ್ತಾನೆ, ಅವನು ಮಕ್ಕಳಿಗೆ ಹಿರಿತನ, ದೊಡ್ಡ ಮಗ ಅವನು ಸೂರ್ಯನ ಮಗ, ಅವನು ಮಕ್ಕಳಿಗೆ ಬೌದ್ಧಿಕವಾದ ಶಿಕ್ಷಣ ಕೊಟ್ಟು, ತಮ್ಮಂದಿರಿಗೆ ಮನೆಯಲ್ಲಿ ಮಕ್ಕಳಿಗೆ ಎಲ್ಲ ಶಿಕ್ಷಣ ಕೊಟ್ಟು ಅವರಿಗೆ ತರಬೇತಿ ಮಾಡತಕ್ಕಂಥ ಟ್ರೈನಿಂಗ್, ಯಾವುದು ಸ್ಪಿರಿಚುವಲ್, ಮೆಂಟಲ್, ಬೌದ್ಧಿಕವಾದ ಶಿಕ್ಷಣ ಕೊಡತಕ್ಕಂಥ ಕೆಲಸವನ್ನ ಒಬ್ಬ ಮಾಡ್ತಾನೆ. ಎರಡನೇ ಮಗ ಇದ್ದಾನೆ, ಅವನ ಮನೆಯ ಆಡಳಿತ ನೋಡ್ಕೊಳ್ತಾನೆ. ಯಾಕಂದ್ರೆ ಬರೀ ಪಾಠ ಹೇಳ್ತಾ ಕೂತ್ಕೊಂಡ್ರೆ ಮನೆ ನಡೆಯೋಲ್ಲ. ಪಾಠ ಹೇಳುವವನು ಪಾಠ ಹೇಳಬೇಕು ನಿಜ, ಪಾಠ ಕೇಳದೆ ದಡ್ಡನಾಗಿ ಬೆಳೆದು ಉಪಯೋಗ ಇಲ್ಲ. ಬರೇ ಪುಸ್ತಕ ಹಿಡ್ಕೊಂಡು ಕೂತ್ರೆ ಮನೆ ನಡೆಯಿಲ್ಲ. ಮನೆಯಲ್ಲಿ ನಡೆಯತಕ್ಕಂಥ ನಿರ್ವಹಣೆಯ ಹೊಣೆಗಾರಿಕೆ, ಅಡ್ಮಿನಿಸ್ಟ್ರೇಷನ್, ಒಂದು
ಇಂಟೆಲೆಕ್ಚುವಲ್ ಅಪ್ರೋಚ್, ಮತ್ತೊಂದು ಅಡ್ಮಿನಿಸ್ಟ್ರೇಷನ್, ಬೌದ್ಧಿಕವಾದಂತಹ ಕೆಲಸ ಆದ್ಮೇಲೆ ಮನೆ ವಾಳ್ತೆಯನ್ನ ನೋಡಿಕೊಂಡು ಮನೆ ಯಜಮಾನಿಕೆಯನ್ನ ಮತ್ತೊಬ್ಬ ಮಗ ನೋಡಿಕೊಂಡ. ಮೂರನೇ ನಿಯಮ, ಮನೆಯಲ್ಲಿ ತೋಟದಲ್ಲಿ ಏನ್ ಬೆಳಿಬೇಕು, ತೆಂಗು ಬೆಳಿಬೇಕು, ಕಂಗು ಬೆಳಿಬೇಕು, ಧಾನ್ಯ ಬೆಳಿಬೇಕು, ದವಸ ಬೆಳಿಬೇಕು, ಈ ತೋಟದ ಕೃಷಿ, ಅಗ್ರಿಕಲ್ಚರ್, ಇದರ ಬಗ್ಗೆ ಗಮನ ಕೊಟ್ಟ. ಈ ಅಣ್ಣಂದಿರು ಹೇಳಿದ್ದನ್ನ ಏನ್ ಮಾಡ್ಬೇಕು, ತೋಟಕ್ಕೆ ನೀರು ಹಾಕ್ಬೇಕು, ತೆಂಗಿನಕಾಯಿ ತರಬೇಕು, ಅಥವಾ ಏನು ಅಣ್ಣಂದಿರು 3 ಜನ ಏನ್ ಹೇಳಿದ್ರು ಅದನ್ನ ಸರ್ವಿಸ್ ಕೊಟ್ಟ ಕೊನೆ ತಮ್ಮ. ಈ ರೀತಿ ಇದ್ದರೆ ಒಂದು ಸಮಾಜ ನಡೀತಿದ್ರೆ, ಯಾವುದನ್ನಾದ್ರೂ ಒಂದನ್ನು ಮೈನಸ್ ಮಾಡಿದ್ರೆ ಒಂದು ಕಾಲು ಮುರಿದ ಸಮಾಜ ಆಗುತ್ತೆ. ಇದು ರಾಷ್ಟ್ರದ ಕಲ್ಪನೆ ಅವರದ್ದು. ಇದು ಪ್ರಪಂಚದಲ್ಲಿ ಬರೇ ಭಾರತದ ಕೆಲವರು ದೇವರು ಸೃಷ್ಟಿ ಮಾಡಿದ್ದು ಚಾತುರ್ವರ್ಣ್ಯ ಬರೀ ಇಂಡಿಯಾದಲ್ಲಿ ಮಾತ್ರ ಇರುವುದೇನು, ಬೇರೆ ಕಡೆ ದೇವರು ಸೃಷ್ಟಿ ಮಾಡಿದ್ದಲ್ಲೇನು ರಷ್ಯಾ ಅಮೆರಿಕವನ್ನು ಅಲ್ಲ, ಅಲ್ಲೂ ಉಂಟಲ್ಲ. ಯಾಕೆಂದ್ರೆ ಈ 4 ವಿಧವಾದ ಅಪ್ರೋಚು, ಇದು ಸೈಕಾಲಜಿ, ಮನುಷ್ಯನ ಮನಸ್ಸು 4 ವಿಧವಾಗಿ ಕೆಲಸ ಮಾಡ್ತಾರೆ. ಕೆಲವರಿಗೆ ಬೌದ್ಧಿಕವಾಗಿ ಆಸಕ್ತಿ, ಅವರನ್ನ ನೀವು ಓದ್ಲಿಕ್ಕೆ ಹಾಕ್ರಿ, ದೇ ಕ್ಯಾನ್ ಬಿ ಎ ಗುಡ್ ಪ್ರೊಫೆಸರ್ಸ್ ಅಲ್ವಾ, ದೇ ಕ್ಯಾನ್ ಬಿ ಗುಡ್ ಪ್ರೊಫೆಸರ್, ಒಳ್ಳೆ ಬೌದ್ಧಿಕ ರಿಸರ್ಚ್ ಸ್ಕಾಲರ್ಸ್ ಆಗ್ಬಹುದು, ಥೀಸಿಸ್ ಬರೀಬಹುದು, ಉಪನ್ಯಾಸಗಳನ್ನು ಮಾಡಬಹುದು, ಪ್ರೊಫೆಸರ್ ಆಗ್ಬಹುದು. ಅವ್ರನ್ನ ಅಡ್ಮಿನಿಸ್ಟ್ರೇಷನ್ಗೆ ಹಾಕಿದ್ರೆ ಕೆಟ್ಟು ಹೋಗುತ್ತೆ ಆಡಳಿತ. ಯಾರು ಬೌದ್ಧಿಕವಾದ ಇಂಟೆಲೆಕ್ಚುವಲ್ ಸ್ಕಾಲರ್ಸು ಅವರು ಮಸ್ಟ್ ನಾಟ್ ಬಿ ನೆಸೆಸರಿಲಿ ಗುಡ್ ಅಡ್ಮಿನಿಸ್ಟ್ರೇಟರ್ಸ್. ಹಾಗಾಗಿ ಅಡ್ಮಿನಿಸ್ಟ್ರೇಷನ್ ಮಾಡತಕ್ಕಂತಹ ಕೆಪಾಸಿಟಿ ಇರತಕ್ಕಂಥವರಿಗೆ ಬೌದ್ಧಿಕವಾದ ಸಲಹೆ ಮಾತ್ರ ಇವರು ಕೊಟ್ಟು ದೂರದಲ್ಲಿ ನಿಲ್ಬೇಕು. ಹಾಗಾಗಿ ಕೆಲವರಿಗೆ ಬೌದ್ಧಿಕವಾದ ಚಿಂತನೆಯಲ್ಲೇ ಆಸಕ್ತಿ, ಅಂಥವರನ್ನ ಅದರಲ್ಲಿ ಬೆಳೆಯಗೊಡಿ, ಸಮಾಜಕ್ಕೆ ಅದು ಬೇಕು. ಕೆಲವರು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೆಪಾಸಿಟಿ ಇರುತ್ತೆ, ಅವರು ತುಂಬಾ ಮಹಾ ದೊಡ್ಡ ವಿದ್ವಾಂಸರಾಗಬೇಕಾಗಿಲ್ಲ, ಅದು ಅಡ್ಮಿನಿಸ್ಟ್ರೇಷನ್ ಮಾಡೋದು, ಜನರನ್ನ ಕಟ್ಟಿ ಸಂಘಟನೆ ಮಾಡಿ ಆ ಲೀಡರ್ಶಿಪ್ ತಗೊಳ್ಳತಕ್ಕಂತಹ ಕ್ವಾಲಿಟಿ ಇರುತ್ತೆ ಕೆಲವರಿಗೆ ಅದಿರೋಲ್ಲ. ಯಾರಿಗೆ ಲೀಡರ್ಶಿಪ್ ತಗೊಳ್ಳುವಂತಹ ಕ್ವಾಲಿಟಿ ಇದೆ ಅವರನ್ನ ಅಡ್ಮಿನಿಸ್ಟ್ರೇಷನ್ಗೆ ಹಾಕಿ. ಅಂದ್ರೆ ಇದು ಬೇಕು ಸಮಾಜ. ಅಡ್ಮಿನಿಸ್ಟ್ರೇಷನ್ ಇಲ್ಲದೆ ಬರೀ ಇಂಟೆಲೆಕ್ಚುವಲ್ ಅಪ್ರೋಚ್ ಉಪಯೋಗ ಇಲ್ಲ, ಇಂಟೆಲೆಕ್ಚುವಲ್ ಅಪ್ರೋಚ್ ಇಲ್ಲದೆ ಬರೀ ಅಡ್ಮಿನಿಸ್ಟ್ರೇಷನ್ ಉಪಯೋಗ ಇಲ್ಲ. ಈಗ ಹ್ಯಾಂಗ್ ನಡೀತಾ ಇದೆ ಹಾಗಾಗಿ. ಆದ್ರಿಂದ ಬೌದ್ಧಿಕವಾದ ನೆರವಿನಿಂದ ಅಡ್ಮಿನಿಸ್ಟ್ರೇಷನ್ ನಡೀತದೆ. ಇದು ಇಷ್ಟೇ ಆದ್ರೆ ಸಾಕು. ಮನುಷ್ಯ ಬದುಕುವುದಕ್ಕೆ ಪ್ರೊಡಕ್ಷನ್ ಬೇಕು, ಅದಕ್ಕೆ ಪ್ರೊಡಕ್ಷನ್ ನ ಕಡೆಗೆ ಆಸಕ್ತಿ ಇದ್ದು, ಕೆಲವರಿಗೆ ತೋಟಗಾರಿಕೆ ಕೃಷಿ ಅಂದ್ರೆ ಆಸಕ್ತಿ, ಅವ್ರ ಕೈಯಲ್ಲಿ ತೋಟ ಕೊಟ್ಟರೆ ನಂದನವನ ಮಾಡ್ತಾರೆ. ನಮ್ಮ ಊರಲ್ಲಿ ಒಬ್ರು ಇದ್ದಾರೆ, ಒಂದು ತೆಂಗಿನ ಗಿಡ ನಟ್ಟು, ನಾವು ನಮ್ಮ ತೋಟದಲ್ಲಿ ಒಂದು 10-50 ತೆಂಗಿನ ಗಿಡ ಇದೆ, ಅದರಲ್ಲಿ ಅಷ್ಟು ಗಿಡದಲ್ಲಿ ಒಟ್ಟಿಗೆ ಆಗದಷ್ಟು ಅವರು ಒಂದು ಗಿಡದಲ್ಲೇ 300 ಕಾಯಿ ತೆಗಿತಾರೆ. ಅವರು ಒಂದು ಗಿಡದಲ್ಲಿ 300 ಕಾಯಿ ಅಂದ್ರೆ ಅವರಿಗೆ ಅದೇ ಇಂಟ್ರೆಸ್ಟ್. ಅದಕ್ಕೆ ಯಾವ ಗೊಬ್ಬರ ಹಾಕಿ ಹೇಗೆ ಬೆಳೆಯುತ್ತೆ, ಎಷ್ಟು ಹೆಚ್ಚು ಕಾಯಿ ಕೊಡುತ್ತೆ, ಅದರಲ್ಲೇ ಎಕ್ಸ್ಪರ್ಟ್ ಅವರು. ನೀವು ಹೋದ್ರೆ ನಿಮಗೂ ನಿಮ್ಮ ತೋಟದಲ್ಲೂ ತೆಗೆಯುವ ಹಾಗೆ ಹೇಳಿಕೊಡುತ್ತೆ. ಅಂದ್ರೆ ಅವನಿಗೆ ಆಸಕ್ತಿ, ಪ್ರೊಡಕ್ಷನ್ ಬಗ್ಗೆ ಆಸಕ್ತಿ. ಆ ಆಸಕ್ತಿ ಇರುವವರನ್ನ ಅದೊಂದು ವರ್ಗ. ಎಲ್ಲರೂ ಒಂದೊಂದರಲ್ಲಿ ಆಸಕ್ತಿ ಆಯ್ತು, ಸರ್ವಿಸ್ ಮಾಡೋರೇ ಇಲ್ಲ ಅಂದ್ರೆ ಸೋಷಿಯಲ್ ಸರ್ವಿಸ್ ಏನ್ ಮಾಡಿದವ್ರು ಹೆಲ್ಪ್ ಮಾಡಿ. ನೀವ್ ಏನಾಗ್ಬೇಕು, ಇಂಡಿಪೆಂಡೆಂಟ್ ಆಗಿ ನಾನು ಏನೂ ಮಾಡ್ಲಾರೆ, ನೀವೇನ ಮಾಡ್ತೀರಿ ಅಂದ್ರೆ ನಿಮ್ಗೆ ನಾನು ಹೆಲ್ಪ್ ಮಾಡ್ತೀನಿ ಅನ್ನೋದು ಒಂದು ವರ್ಗ. ಇಂಥದ್ದು ಈ ತರ 4 ವಿಧದ ಸ್ವಭಾವ ಪ್ರಪಂಚದ ಎಲ್ಲ ರಾಷ್ಟ್ರದಲ್ಲೂ ಮನುಷ್ಯರಿದ್ದಲ್ಲೆಲ್ಲ ಇದೆ. ಅವರಿಗೆ ಹೆಸರು ಕೊಟ್ಟದ್ದು ಭಾರತೀಯರು. ಈ ಸೈಕಲಾಜಿಕಲ್ ಕ್ಲಾಸಿಫಿಕೇಶನ್, ಡಿವಿಷನ್ ವಿತ್ ಪರ್ಟಿಕ್ಯುಲರ್ ನೇಮ್ಸ್, ಅದಕ್ಕೊಂದೊಂದು ಹೆಸರು ಕೊಟ್ಟದ್ದು ಭಾರತೀಯರು. ಆ ಹೆಸರು ಇರ್ಲಿ ಬಿಡ್ಲಿ, ಈ ಕ್ವಾಲಿಟಿ ಪ್ರಪಂಚದಲ್ಲಿ ಅಮೆರಿಕದಲ್ಲೂ ಇದೆ. ಅಮೆರಿಕದಲ್ಲಿ ಇಂಟೆಲೆಕ್ಚುವಲ್ಸ್ ಅವರು ಇದ್ದಾರೆ, ಅಡ್ಮಿನಿಸ್ಟ್ರೇಟರ್ಸ್ ಇದ್ದಾರೆ, ಅಗ್ರಿಕಲ್ಚರ್ ಮಾಡೋರು ಇದ್ದಾರೆ, ಸರ್ವಿಸ್ ಮಾಡೋ ಇದು ಇಲ್ಲೇ ಇಲ್ಲ ಜಗತ್ತಿನ. ಯಾಕೆಂದ್ರೆ ಇಟ್ಸ್ ಅ ಕ್ಲಾಸಿಫಿಕೇಶನ್ ಆಫ್ ಹ್ಯೂಮನ್ ನೇಚರ್, ಮೆಂಟಲ್ ಸೈಕಲಾಜಿಕಲ್ ಕ್ಲಾಸಿಫಿಕೇಶನ್. ಇದು ಫಿಸಿಕಲ್ ಕ್ಲಾಸಿಫಿಕೇಶನ್ ಅಲ್ಲ, ದೇಹದ ಮೇಲೆ ಜಾತಿಯ ವಿಭಾಗ ಅಲ್ಲ, ಇದು ಬೌದ್ಧಿಕವಾದ ವಿಭಾಗ. ಇದನ್ನ ಸೈಕಾಲಜಿಸ್ಟ್ ತಿಳ್ಕೋಬೇಕಿತ್ತು. ನಮ್ಮ ಸೈಕಾಲಜಿಸ್ಟ್ ಚಾತುರ್ವರ್ಣ್ಯದ ಬಗ್ಗೆ ಇದರ ಹಿನ್ನೆಲೆಯನ್ನು ತಿಳಿಸ್ಬೇಕಿತ್ತು. ಸೈಕಾಲಜಿಸ್ಟ್ಗಳಿಗೂ ಸೈಕಾಲಜಿ ಗೊತ್ತಿಲ್ಲದೆ ಇದ್ದಾಗ ಯಾರು ಏನ್ ಮಾಡ್ಲಿಕ್ಕೆ ಬರುತ್ತೆ? ಇದು ರಾಷ್ಟ್ರ ಪುರುಷ ಅಖಂಡವಾಗಿ ಸಮಾಜ ವ್ಯವಸ್ಥೆ ಆಗ್ಬೇಕಾಗಿದ್ರೆ ಈ 4 ಮಂದಿ ಇರ್ಲೇಬೇಕು. ಇದು ಇಲ್ಲದೆ ಯಾವುದೇ ಒಂದನ್ನು ಮೈನಸ್ ಮಾಡಿದ್ರೆ ರಾಷ್ಟ್ರದ ವ್ಯವಸ್ಥೆ ಅವ್ಯವಸ್ಥೆ ಆಗುತ್ತೆ, ರಾಷ್ಟ್ರ ನಡೆಯೋದಿಲ್ಲ, ರಾಷ್ಟ್ರ ಜೀವನ ಮುಂದಕ್ಕೆ ಸಾಗೋದಿಲ್ಲ. ಅದಕ್ಕೆ ಇಲ್ಲಿ ಅದನ್ನ ಮುಖಾಂತರ ಹೇಳಿದ್ರು ರಾಷ್ಟ್ರಕ್ಕೆ. ಇಲ್ಲಿ ಹಾಗಾದ್ರೆ ಅಲ್ರಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿದಾರಲ್ಲ ಜಾತಿವಾಚಕ, ಇವು ಜಾತಿವಾಚಕ ಶಬ್ದಗಳಲ್ಲ, ಇವು ವರ್ಣವಾಚಕ ಶಬ್ದಗಳು. ಮತ್ತೆ ಜಾತಿಗೆ ಬಂದದ್ದು. ಜಾತಿ ಮತ್ತು ವರ್ಣ ಅನ್ನೋದು ಒಂದಲ್ಲ. ಇದ್ರ ಬಗ್ಗೆ ದೊಡ್ಡ ತಪ್ಪು ಕಲ್ಪನೆ. ಜಾತಿ ಮತ್ತು ವರ್ಣ ಅನ್ನೋದನ್ನು ಒಂದು ತಿಳ್ಕೊಂಡು ಯಾವುದು ನಮ್ಮನ್ನು ಈ ಜಾತಿ ಪದ್ಧತಿಯನ್ನ ಕ್ಯಾಸ್ಟಿಸಮ್ ಅಂತ ಅಂತಕ್ಕಂಥದನ್ನ ನಮ್ಗೆ ಏನಾಗಿರೋದು ಗೊತ್ತಾ? ಸಂಸ್ಕೃತವನ್ನ ಓದಿ ನಾವು ಅದನ್ನು ಇಂಗ್ಲಿಷ್ ನಲ್ಲಿ ಸಂಸ್ಕೃತವನ್ನು ಅರ್ಥ ಮಾಡಿಕೊಳ್ಳೋರಲ್ವಾ. ವರ್ಣಕ್ಕೂ ಜಾತಿಗೂ ಬೇರೆ ಶಬ್ದ ಇಲ್ಲ. ಇಂಗ್ಲಿಷ್ ನಲ್ಲಿ ಕ್ಯಾಸ್ಟ್ ಅಂತ ಮುಗಿದೋಯ್ತು. ನಮ್ ಕ್ಯಾಸ್ಟಿಸಮ್ ಅಂತ ಬಿಟ್ರೆ ಆಗೋಯ್ತು, ಬೇರೆ ಶಬ್ದ ಇಲ್ಲ. ವರ್ಣ ಅನ್ನೋದು ಕ್ಯಾಸ್ಟ್ ಅಲ್ಲ. ವರ್ಣ ಚಾತುರ್ವರ್ಣ್ಯವನ್ನ ಭಗವಂತ ನಾನು ಸೃಷ್ಟಿ ಮಾಡಿದೆ ಅಂತ ಹೇಳಿದ. ಗೀತೆಯಲ್ಲೂ ಈ ಮಾತಿದೆ, ಪುರುಷ ಸೂಕ್ತಲ್ಲೂ ಇದೆ. ವರ್ಣ ಅಂದ್ರೆ ಏನು ಗೊತ್ತೋ?
ವರ್ಣ ಅಂದ್ರೆ ಬಣ್ಣ. ಓ ಬಂತು, ಆರ್ಯರು ಬಿಳಿ, ಅನಾರ್ಯರು ದ್ರಾವಿಡರು ಕಪ್ಪು, ಅದು ಮತ್ತೆ ಬಂತು ನೋಡಿ ಬಣ್ಣದ ಸುದ್ದಿ. ಬಣ್ಣ ಅಂದ್ರೆ ಇದು ಹೊರಗಿನ ಬಣ್ಣ ಅಲ್ಲ, ಒಳಗಿನ ಬಣ್ಣ. ಒಬ್ಬ ಮನುಷ್ಯನ ಸ್ವಭಾವವನ್ನ ನಾವು ವರ್ಣ ಅಂತ ಹೇಳ್ತೇವೆ. ಶಾತುರು ಬಣ್ಣ. ಯಾಕೆಂದ್ರೆ ಒಬ್ಬ ಮನುಷ್ಯ ನಾವು ನಂಬಿರುತ್ತೇವೆ, ಪ್ರಾಮಾಣಿಕ ಅಂತ ನಂಬಿರುತ್ತೇವೆ. ಅವನು ಬಹಳ ವಿಶ್ವಾಸ ತೋರಿಸಿ, ಆತ್ಮೀಯತೆ ತೋರಿಸಿ ಸುಳ್ಳು ಹೇಳಿ ವಂಚನೆ ಮಾಡ್ತಾನೆ. ಅವನು ಸುಳ್ಳು ಹೇಳಿದ್ರು ಅವನು ವಂಚಕನಲ್ಲ ಅಂತ ಅವನು ಹೇಳಿದ್ದನ್ನು ನಂಬಿಬಿಡ್ತೇವೆ ನಾವು. ಅಂತ ಮೋಸಗಾರರು ಇರ್ತಾರೆ ಪ್ರಪಂಚದಲ್ಲಿ. ಅವಾಗ ಗೊತ್ತಾದಾಗ ಅವನು ಸುಳ್ಳು ಹೇಳಿ ನನ್ನನ್ನು ಮೋಸ ಮಾಡಿದ, ನನ್ನನ್ನು ಎಕ್ಸ್ಪ್ಲಾಯ್ಟ್ ಮಾಡಿದ ಅಂತ ಗೊತ್ತಾದಾಗ ಏನ್ ಹೇಳ್ತೇವೆ? ಅವನ ಬಣ್ಣ ಬಯಲಾಯ್ತಪ್ಪ. ಅದೇನು ಹೊರಗಿನ ಏನು ಕಪ್ಪು ಬಿಳಿಯೋ ಗೊತ್ತಿರ್ಲೇನೇನು ಅಷ್ಟವರೆಗೆ. ಈಗ ಅಂಗಿ ತೆಗೆದ ಅವನ ಸ್ಕಿನ್ ಕಾಂಪ್ಲೆಕ್ಸ್ ಗೊತ್ತಾಯ್ತು ಅಂತ ಅರ್ಥ ಏನು? ಅವನ ಬಣ್ಣ ಬಯಲಾಯ್ತು ಅಂದ್ರೆ ಅವನ ನೇಚರ್ ಗೊತ್ತಾಯ್ತು ಅಂತ ಅರ್ಥ. ವರ್ಣ ಅಂದ್ರೆ ಕ್ಲಾಸಿಫಿಕೇಶನ್ ಆಫ್ ಹ್ಯೂಮನ್ ನೇಚರ್. ಹಿ ಹ್ಯಾಸ್ ಕಮ್ ವಿತ್ ಹಿಸ್ ಟ್ರೂ ಕಲರ್ ಅಂದ್ರೆ ಏನು? ಅವನ ಬಣ್ಣ ಗೊತ್ತಾಗುವುದು ಅಂದ್ರೆ ಅವನ ಸ್ವಭಾವ ಗೊತ್ತಾಗುತ್ತೆ. ವರ್ಣ ಅನ್ನೋದು ಸ್ವಭಾವ ಅನ್ನೋ ಬರುತ್ತೆ. ಇದು ವರ್ಣ ಸಂಕರ ಅಂತ ಹೇಳ್ತಾರಲ್ಲ, ಇದನ್ನ ವರ್ಣ ಸಂಕರ ಅನ್ನೋದನ್ನ ಹಿಂದೊಬ್ರು ವಿದ್ವಾಂಸರು ಚೆನ್ನಾಗಿ ಜಾಯತೆ ವರ್ಣಸಂಕರ ಅಂದ್ರೆ ಸಮಾಜ ಬಣ್ಣಗೆಡುತ್ತದೆ ಅಂತ. ಬಹಳ ಬ್ಯೂಟಿಫುಲ್ ಆದ ಅನುವಾದ. ಕನ್ನಡದ ಪ್ರಾಯ ಇಷ್ಟು ಅಪ್ರೋಪ್ರಿಯೇಟ್ ಟ್ರಾನ್ಸ್ಲೇಷನ್ ಯಾರು ಮಾಡೋ ಸಾಧ್ಯ ಇಲ್ಲ. ವರ್ಣಸಂಕರ ಆಗತ್ತೆ ಅಂದ್ರೆ ಸ್ತ್ರೀಷು ದುಷ್ಟಾಸ ವಾರುಷ್ಣೆ ಆಯತೆ ವರ್ಣಸಂಕರ, ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ರೆ ಸಮಾಜ ಬಣ್ಣಗೆಡುತ್ತದೆ ಅಂತ ಅನುವಾದ ಮಾಡಿದ್ರು. ಬಹಳ ಬ್ಯೂಟಿಫುಲ್ ಆದ. ನಿಜವಾಗಿ ಬಣ್ಣಗೆಡುವುದು ಅನ್ನೋದು ವರ್ಣಸಂಕರ ಅನ್ನೋದಕ್ಕೆ ಬಹಳ ಸುಂದರವಾದ ಕನ್ನಡ ಅನುವಾದ. ಅದನ್ನ ವರ್ಣ ಅಂತಂದ್ರೆ ಮನುಷ್ಯನ ಸ್ವಭಾವದ ವಿಭಾಗ. ಈ ಸ್ವಭಾವ ಅನ್ನೋದು ಭಗವದ್ ದತ್ತವಾಗಿ ಒಬ್ಬೊಬ್ಬರಲ್ಲಿ ಒಂದೊಂದು. ಎಲ್ಲರೂ ಎಲ್ಲ ಸ್ವಭಾವವನ್ನು ಫಾಲೋ ಮಾಡುವುದು ಸಾಧ್ಯ ಇಲ್ಲ. ಇದು ಪ್ರಕೃತಿ ನಿಯಮ ಅಂತ. ಯಾಕಂದ್ರೆ ಎಲ್ಲಿ ಹೇಳ್ತಾನೆ ನೋಡಿ, ನಿತ್ಯೈಷಂ ವ್ಯವಸಾಯತೆ ಪ್ರಕೃತಿ ಸ್ವಾಂ ನಿಯೋಕ್ಷತಿ. ನೀನ್ ಏನ್ ಮಾಡ್ತೇನೆ ಅಂದ್ರು ನೀನ್ ಕೊನೆಗೂ ನಿನ್ನ ಸ್ವಭಾವ ಸರಿಯಾಗಿ ನೀನು ಮಾಡ್ತೀವಿ, ಇನ್ನೊಂದು ಮಾಡ್ಲಿಕ್ಕೆ ಹೋಗಿ ನಿನ್ನ ಕೈ ಸಾಗೋದಿಲ್ಲ, ಬಿಡ್ತೀಯ ಅದನ್ನ ಅಂತ. ಪ್ರತಿಯೊಬ್ಬನಿಗೂ ಅವನದ್ದೇ ಆದ ಒಂದು ಸ್ವಭಾವ ಇದೆ. ಆ ಸ್ವಭಾವಕ್ಕೆ ಅನುಗುಣವಾಗಿ ಅವನು ಮಾಡ್ತಾನೆ. ಇಂಟೆಲೆಕ್ಚುವಲ್ಸ್ ಆದ್ರೆ ಅವರು ಬೌದ್ಧಿಕವಾದ ದಾರಿಯಲ್ಲಿ ಎಷ್ಟೂ ಎತ್ತರಕ್ಕೆ ಹೋಗಬಹುದು. ಆದ್ರೆ ಅವರನ್ನು ಇನ್ನೊಂದಕ್ಕೆ ಹಾಕಿ ಅವರ ಸಹಜವಾದ ಆಸಕ್ತಿ ಬೌದ್ಧಿಕತೆ, ವಿಚಾರ ಮಾಡಬಹುದು, ಚಿಂತನ ಮಂಥನ ವಿಮರ್ಶೆ ಸಂಶೋಧನೆ ಬೇಕಾದಷ್ಟು ಮಾಡಬಹುದು. ಅಂಥವರನ್ನ ಅದ್ರ ಬದಲು ನೀವು ಅಡ್ಮಿನಿಸ್ಟ್ರೇಷನ್ಗೆ ಹಾಕಿ ಈ ಕಡೆಯಿಂದ ಇದರಿಂದ ನಷ್ಟ. ಆತನೂ ಬೆಳೆಯೋದಿಲ್ಲ, ಸಮಾಜಕ್ಕೆ ನಷ್ಟ ಇದೆ. ಯಾಕೆಂದ್ರೆ ಆತ ಬೌದ್ಧಿಕವಾದಂತಹ ಸ್ವಭಾವ ಅವನದ್ದು. ಅವನನ್ನು ಬೌದ್ಧಿಕ ಕ್ಷೇತ್ರದಲ್ಲಿ ಹಾಕಿದ್ರೆ ಅವನಿಂದ ಬೌದ್ಧಿಕ ಕ್ಷೇತ್ರದಲ್ಲಿ ಸಮಾಜಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ ಸಿಕ್ತಿತ್ತು. ಅದು ತಪ್ಪಿದ್ದು, ಅಡ್ಮಿನಿಸ್ಟ್ರೇಷನ್ ಪೂವರ್ ಆಯ್ತು. ಎರಡು ಕಡೆಯಿಂದ ಅನ್ಯಾಯ. ಒಬ್ಬ ಮನುಷ್ಯನಿಗೆ ಸಂಗೀತದಲ್ಲಿ ತುಂಬಾ ಆಸಕ್ತಿ ಇದೆ ಅಂತ, ಸ್ವಭಾವ ಸಂಗೀತದಲ್ಲಿ ತುಂಬಾ ಆಸಕ್ತಿ ಇದೆ, ಚಿತ್ರಕಲೆಯಲ್ಲಿ ತುಂಬಾ ಆಸಕ್ತಿ ಇದೆ. ಆದ್ರೆ ಅವನ ತಂದೆ ಡಾಕ್ಟರ್ ಲಾಯರು ಏನೋ ಆಗಿರ್ತಾರೆ. ನನ್ನ ಮಗನು ನನ್ನ ಹಾಗೆ ಆಗ್ಬೇಕು, ನನ್ನ ಮಗ ಲಾಯರ್ ಆಗ್ಬೇಕು ಅಂತ ತಂದೆ, ನನ್ನ ಮಗ ಇಂಜಿನಿಯರ್ ಆಗ್ಬೇಕು, ನನ್ನ ಮಗ ಡಾಕ್ಟರ್ ಆಗ್ಬೇಕು. ಪಾಪ ಅವನಿಗೆ ಮ್ಯೂಸಿಕ್ ಚಿತ್ರ ಅಂದ್ರೆ ಆಸಕ್ತಿ. ಈ ಅಪ್ಪ ಅಮ್ಮನಿಗೆ ನನ್ನ ಹಾಗೆ ಆಗ್ಬೇಕು ನನ್ನ ಮಗ ಅಂತ. ಅದು ಹಾಗೆ ಯಾರ ಹಾಗೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರವ್ರ ಹಾಗೆ ಆಗ್ಬೇಕು. ಈ ಕಾಮನ್ ಸಿಂಪಲ್ ಫ್ಯಾಕ್ಟೇ ಗೊತ್ತಿಲ್ಲ ಬಹಳ ಮಂದಿಗೆ. ನನ್ನ ಹಾಗೆ ನನ್ನ ಮಗ ಆಗ್ಬೇಕು, ನನ್ ಮರ್ಯಾದೆ ಹೋಗುತ್ತೆ ಇಲ್ದೈತ್ರಿ ಅಂತ ಹೇಳ್ಕೊಂಡು ಅವನು ಚಿತ್ರ ಬಿಡಿಸ್ತಾ ಕೂತಿರ್ತಾನೆ. ನಿನ್ನ ಕೈ ಮುರಿತೇನೆ, ಚಿತ್ರ ಬಿಡಿಸಿಬಿಡ್ತೇನೆ, ನಿನ್ನ ಕೈ ಮುರಿದು ಬಿಡ್ತೇನೆ, ಜಾಗ್ರತೆ, ಇಂಜಿನಿಯರಿಂಗ್ ಮಾಡೋದಂತಾನೆ. ಅವನು ಒಳ್ಳೆ ಚಿತ್ರಗಾರನ ಆಗುವುದಿಲ್ಲ, ಕೆಟ್ಟ ಇಂಜಿನಿಯರ್ ಆಗ್ತಾನೆ. ಅವನು ಒಳ್ಳೆ ಚಿತ್ರಗಾರ, ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಆಗ್ತಿದ್ದ, ಇನ್ನೊಬ್ಬ ಕೆ ಹೆಬ್ಬಾರ್ ಸಿಗ್ತಿದ್ದ. ಅದ್ರ ಬದಲು ಅವನು ಕಟ್ಟಿದ ಬ್ರಿಡ್ಜ್ 2 ವರ್ಷದಲ್ಲಿ ಮುರಿದು ಹೋಯ್ತು, 4 ಜನ ಸತ್ರು. ಅಂತ ಇಂಜಿನಿಯರ್ ಆದ. ಅವನ ಅಪ್ಪ ನನ್ನ ಮಗ ಡಾಕ್ಟರ್ ಆಗ್ಬೇಕು, ಅವನಿಗೆ ಡಾಕ್ಟರ್ ಆಗೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ಅವನ ಸಹಜ ಸ್ವಭಾವ ಸಂಗೀತ ಕಲಿಯಲಿಕ್ಕೆ ಬಿಡ್ಲಿಲ್ಲ, ನೀನು ಡಾಕ್ಟರ್ ಆಗ್ಬೇಕು ಅಂದ. ಅವನ ಒಳ್ಳೆ ಸಂಗೀತಗಾರ ಆಗ್ಲಿಲ್ಲ, ಕೆಟ್ಟ ಡಾಕ್ಟರ್ ಆದ. ಈ ಬಿಕಮ್ ಎ ಲೈಸೆನ್ಸ್ಡ್ ಕಿಲ್ಲರ್. ಅವನು ಮದ್ದು ಕೊಟ್ಟು ಸತ್ರೆ ಯಾರೋ ಅವನು ಕೇಸ್ ಮಾಡೋಂಗಿಲ್ಲ, ಯಾಕಂದ್ರೆ ಡಾಕ್ಟರ್ ಅವನು. ಅಬ್ಬ 4 ಜನ ಸತ್ರು. ಜನಸಂಖ್ಯಾ ವೃದ್ಧಿಗೆ ಅವನಿಂದ ಒಂದ್ ಸ್ವಲ್ಪ ನಿಯಂತ್ರಣ ಸಿಕ್ಕಿತು, ದೇಶಕ್ಷೇಮ ಆಯ್ತು ಅಂತ ಸಂತೋಷ ಪಡ್ಬೇಕಷ್ಟೇ. ಅವನು ಮದ್ದು ಕೊಟ್ಟರೆ 7 ಜನ. ಆದ್ರೆ ಡಾಕ್ಟರ್ ಮದ್ದು ಕೊಟ್ಟದ್ದು ಬಯ್ಯೋ ಹಾಗಿಲ್ಲ. ನಮ್ಮ ಪ್ರಾರಬ್ಧ ಧರ್ಮ ಏನೋ ಅವನಿಗೆ ಆಯುಷ್ ಮುಗಿದಿತ್ತು ಸತ್ತ ಅಂತ ಹೇಳ್ತಾರೆ. ಬೇರೆ ಯಾರಾದ್ರೆ ಡಾಕ್ಟರ್ ಮೇಲೆ ಅಮೆರಿಕದಲ್ಲಿ ಕೇಸ್ ಮಾಡ್ತಾರೆ. ನಮ್ಮ ದೇಶದಲ್ಲಿ ಡಾಕ್ಟರ್ ಕೊಂದ್ರೆ ಕೇಸ್ ಮಾಡೋವಾಗಿಲ್ಲ. ಡಾಕ್ಟರ್ ಪ್ರಮಾದದಿಂದ ಪೇಷಂಟ್ ಸತ್ರು, ನಮ್ಗೇನ್ ಮಾಡುದು, ನಮ್ಮ ಪ್ರಾರಬ್ಧ ಧರ್ಮ ಹಣೆ ಬರಹ ಆಯುಷ್ ಮುಗಿದಿತ್ತು ಸತ್ತ ನಾವು ಸುಮ್ಮನೆ ಕೊಡ್ತೇವೆ. ಡಾಕ್ಟರ್ಗೆ ಅವ್ರು ಹೇಳೋದಕ್ಕಿಂತ 10 ರೂಪಾಯಿ ಜಾಸ್ತಿ ಕೊಟ್ಟು ಹೆಣ ಸಂಸ್ಕಾರ ಮಾಡಿ ಶುರು ಮಾಡ್ತೇವೆ. ಇದು ನಮ್ಮ ದೇಶದ ಪ್ರಾರಬ್ಧ. ವಿದೇಶದಲ್ಲಿ ಆದ್ರೆ ಈ ಡಾಕ್ಟರ್ ಅಜಾಗರೂಕತೆಯಿಂದ ಸತ್ತ ಆದ್ರೆ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ, ಅವ್ರು ಮತ್ತೆ ಪ್ರಾಕ್ಟೀಸ್ ಮಾಡ್ಲಿಕ್ಕಿಲ್ಲ. ಅಷ್ಟು ಜಾಗ್ರತೆಯಿಂದ ಮಾಡ್ತಾರೆ, ಯಾಕೆಂದ್ರೆ ಇಲ್ಲದೆ ಅವ್ರ ಕೆಲಸ ಹೋಗ್ಬಿಡುತ್ತೆ. ಆಮೇಲೆ ಯಾರಿಗೂ ಮದ್ದು ಕೊಡೋ ಹಾಗಿಲ್ಲ ಅವ್ರ ಲೈಸೆನ್ಸ್. ಅಷ್ಟು ಮಾಡತಕ್ಕಂತ ಅಧಿಕಾರ ರೋಗಿಗಳಿಗೆ ಇದೆ. ನನಗೆ ತಪ್ಪು ಮದ್ದು ಕೊಟ್ಟು ಅವನ್ನ ನನ್ನ ಅನ್ಯಾಯಕ್ಕೆ ಒಳಪಡಿಸಿದ, ಅದ್ರ ನನ್ನ ರೋಗ ಉಲ್ಬಣ ಆಯ್ತು ಅಂತ ನನ್ನ ಕೇಸ್ ಮಾಡಿದ್ರೆ ಆ ಡಾಕ್ಟರ್ ಮತ್ತೆ ಎಂದೂ ಪ್ರಾಕ್ಟೀಸ್ ಮಾಡ್ಲಿಕ್ಕಿಲ್ಲ, ಅವ್ರು ಕ್ಯಾನ್ಸಲ್ ಮಾಡಿಬಿಡ್ತಾರೆ ಲೈಸೆನ್ಸ್ ಅನ್ನು. ನಮ್ಮ ದೇಶದಲ್ಲಿ ಆಗಿಲ್ಲ. ಅಂದ್ರೆ ಅವ್ರದ್ದು ಯಾರು ಲೈಸೆನ್ಸ್ ಕಿಲ್ಲರ್ಸ್. ಅವ್ರು ಮದ್ದು ಕೊಟ್ಟು ನಾವು ಸತ್ರೆ ಅವ್ರಿಗೆ ಅಪರಾಧ ಇಲ್ಲೇ ಇಲ್ಲ. ನಮ್ದು ಯಾರು ಆಯುಷ್ ಮುಗಿದಿತ್ತು, ನಮ್ಮ ಹಣೆ ಬರಹ ಏನ್ ಮಾಡೋದು? ಹೀಗೆ ಯಾಕಾಯ್ತು? ಇದು ವರ್ಣಸಾಂಕರ್ಯ.
ಅವನ ಸ್ವಭಾವ ಒಂದಿತ್ತು, ಅದಕ್ಕೆ ವಿರುದ್ಧವಾದ ಸ್ವಭಾವದಲ್ಲಿ ಅವನ ಅಪ್ಪ ಹಾಕಿದ. ಅವನು ಇದೂ ಆಗ್ಲಿಲ್ಲ, ಅದೂ ಆಗ್ಲಿಲ್ಲ, ಅವನು ಬೆಳಿಲಿಲ್ಲ, ಸಮಾಜಕ್ಕೆ ಅವನಿಂದ ಏನೋ ಕಾಂಟ್ರಿಬ್ಯೂಷನ್ ಸಿಗಲಿಲ್ಲ. ಇದೇ ಸಮಾಜಕ್ಕೆ ಇಡುವಂತಹದ್ದು ವರ್ಣ ಸಂಕರ ಆಗೋದು. ಅದಕ್ಕೋಸ್ಕರ ಯಾರ ಟ್ಯಾಲೆಂಟ್ ಯಾವುದೋ, ಯಾರ ಸ್ವಭಾವದ ಪ್ರತಿಭೆ ಯಾವುದೋ, ಆ ಸ್ವಭಾವದಲ್ಲಿ ಆ ಪ್ರತಿಭೆಯಲ್ಲಿ ಅವನನ್ನು ಬೆಳೆಯಗೊಡು. ಇದೇ ವರ್ಣ ಪದ್ಧತಿ. ಅವನ ಸಹಜ ಈ ಈ ರೀತಿ ಆದರೆ ಪ್ರತಿಯೊಬ್ಬನು ಅವನವನ ಕ್ಷೇತ್ರದಲ್ಲಿ ದಕ್ಷನಾಗಿ ಅವನದಲ್ಲಿ ಎತ್ತರಕ್ಕೇರ್ತಾನೆ. ಅವನಿಂದ ಸಮಾಜಕ್ಕೆ ಉಪಯೋಗ ಬೀಳುತ್ತೆ. ಎಷ್ಟಿಯ ವೃದ್ಧಿ, ಸಮಷ್ಟಿ ವೃದ್ಧಿ ಆಗುತ್ತೆ. ಎಷ್ಟು ಸುಂದರವಾದ ಕಲ್ಪನೆ ಇದು. ಇದರಲ್ಲಿ ಯಾರನ್ನು ಕೆಳಕ್ಕೆ ತಳ್ಳುವ, ಮೇಲಕ್ಕೆ ಎತ್ತುವ, ಎತ್ತಿ ಕಟ್ಟುವ ಯಾವ ಯಾವ ರೀತಿಯ ಭಾವನೆಯೂ ಇಲ್ಲ. ಡಿಸ್ಕ್ರಿಮಿನೇಷನ್ ಇಲ್ಲ, ಕಮ್ಯುನಲ್ ಫೀಲಿಂಗ್ ಇಲ್ಲ, ಸಮಾಜದ ಅಬ್ಸರ್ವೇಷನ್. ಈ 4 ವಿಧದ ಸ್ವಭಾವದ ಜನ ಇರ್ತಾರೆ. ಇದನ್ನು ಮಾತ್ರ ಅಲ್ಲ ಬೆಳೆಯುವುದು ಸಾಧ್ಯವೇ ಇಲ್ಲ. ಯಾರೋ ಒಬ್ಬನಿಗೆ ತೋಟದಲ್ಲಿ ಆಸಕ್ತಿ ಇರೋದನ್ನು ತೆಗೆದು ನೀವು ಪ್ರೊಫೆಸರ್ ಮಾಡ್ರಿ. ಯಾಕೆ? ನಿಮ್ಗೆ ಗೊತ್ತಿದೆ, ಬೆಂಗಳೂರಿನಲ್ಲೇ DVG ಅವರ ಮಗ BGL ಸ್ವಾಮಿ ಇದ್ರು. ಮಹಾದೊಡ್ಡ ಮೇಧಾವಿ, ಮಹಾದೊಡ್ಡ ವಿದ್ವಾಂಸ. ಅವರನ್ನ ಪ್ರೊಫೆಸರ್ ಇದ್ದದನ್ನು ಪ್ರಿನ್ಸಿಪಾಲ್ ಮಾಡಿದ್ರು ಮದ್ರಾಸ್ನಲ್ಲಿ. 2 ತಿಂಗಳಲ್ಲಿ ರಾಜೀನಾಮೆ ಕೊಟ್ಟರು. ನನಗೆ ಈ ಅಡ್ಮಿನಿಸ್ಟ್ರೇಷನ್ ಬೇಡ, ಈ ಹೊಲಸು ನನಗೆ ಬೇಡ, ನಾನು ಪಾಠ ಹೇಳ್ತಾ ಬದುಕುತ್ತೀನಿ. ಯಾಕಂದ್ರೆ ಅಡ್ಮಿನಿಸ್ಟ್ರೇಷನ್ ಇಸ್ ಡಿಫರೆಂಟ್ ದ್ಯಾನ್ ಟೀಚಿಂಗ್. ಟೀಚಿಂಗ್ ಯಾರಿಗೆ ಆಸಕ್ತಿ ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ ಬೇಕಾಗುವುದಿಲ್ಲ. ಅಡ್ಮಿನಿಸ್ಟ್ರೇಷನ್ಗೆ ಅದು ಬೇರೆ. ಅದಕ್ಕೆ ಹೇಳಿದ್ರು, ಒಂದು ಬೌದ್ಧಿಕವಾದ ಕೆಲಸ, ಮತ್ತೊಂದು ತೋಳಿನ ಕೆಲಸ. ತೋಳು ಬಲ, ಕ್ಷತ್ರ ಅಂತ ಅದು ಶಬ್ದ, ಅಥವಾ ರಾಜನೀಯ ಅಂದ್ರು. ಬ್ರಾಹ್ಮಣ ಅಂತ ಅದಕ್ಕೆ ಶಬ್ದ ಕೊಟ್ಟರು. ಶಬ್ದ ಕೊಟ್ಟು ಕೂಡಲೇ ಯಾರೂ ಗಾಬರಿಯಾಗಿಲ್ಲ. ಯಾಕೆಂದ್ರೆ ಇವತ್ತು ಯಾರೂ ಬ್ರಾಹ್ಮಣರು ಇಲ್ಲ, ಆದ್ರಿಂದ ಅದ್ರ ಬಗ್ಗೆ ಯಾರೂ ಗಾಬರಿ ಆಗ್ಬೇಕಾದಿಲ್ಲ. ಬ್ರಾಹ್ಮಣರು ಇದ್ರೆ ತಾನೇ ಅವ್ರಿಗೆ ಅವಮಾನ ಆಗೋದು. ಈ ವಿವರಣೆ ಯಾರು ಬ್ರಾಹ್ಮಣರು ಯಾರು ಇಲ್ಲೇ ಇಲ್ಲ ಇವತ್ತು. ಸಹಜವಾದ ಅರ್ಥದಲ್ಲಿ, ವೇದದಲ್ಲಿ ಹೇಳುವ ಅರ್ಥದಲ್ಲಿ ಯಾರೂ ಬ್ರಾಹ್ಮಣರು ಇಲ್ಲ. ಈ ಚಾತುರ್ವರ್ಣ್ಯದ ಸ್ವಭಾವಗಳು ಸ್ವಲ್ಪ ಸ್ವಲ್ಪ ಇರ್ಬೋದು ಅಷ್ಟೇ ಹೊರತು ಈ ಜಾತಿ ಪದ್ಧತಿಯ ಕರಾರುವಾದ ವ್ಯವಸ್ಥೆಗಳು ಯಾವುದು ಉಳಿದಿಲ್ಲ. ಬ್ರಾಹ್ಮಣ ಅಂದ್ರೆ ಏನು ಅಂದ್ರೆ, ಬ್ರಹ್ಮ ಅಂದ್ರೆ ಎಲ್ಲಕ್ಕಿಂತ ದೊಡ್ಡದಾದದ್ದು, ಬೃಹತ್, ಗ್ರೇಟೆಸ್ಟ್, ಎಲ್ಲಕ್ಕಿಂತ ದೊಡ್ಡದಾದ ಸತ್ಯವನ್ನು, ಅಣ ಅಂದ್ರೆ ಟು ನೋ ಅಂತ, ತಿಳಿದವ ಅಂತ. ಎಲ್ಲಕ್ಕಿಂತ ದೊಡ್ಡ ಸತ್ಯವನ್ನು ತಿಳಿಸುವಂತಹ ವೇದವನ್ನು ಬಲ್ಲವ, ವೇದದಿಂದ ಪ್ರತಿಪಾದಿತವಾದ ಎಲ್ಲಕ್ಕಿಂತ ದೊಡ್ಡ ಸತ್ಯವನ್ನು ತಿಳಿದವ, ದೊಡ್ಡ ಜ್ಞಾನಿ. ಇಷ್ಟೇ ಆ ಶಬ್ದದ ಅರ್ಥ. ಎಟಿಮಲಾಜಿಕಲ್ ಮೀನಿಂಗು, ಆ ಶಬ್ದಕ್ಕೊಂದು ಎಟಿಮಲಾಜಿಕಲ್ ಮೀನಿಂಗ್ ಉಂಟು. ಅದು ರೂಢ ನಾಮಧೇಯ ಅಲ್ಲ. ಇಟ್ ಈಸ್ ನಾಟ್ ಎ ಹೆರಿಡಿಟರಿ ರೈಟ್. ಅಪ್ಪ ಬ್ರಾಹ್ಮಣ ಅಂದ್ಕೊಂಡು, ಈಗೇನು ಅಪ್ಪ ಬ್ರಾಹ್ಮಣ ಅಂದ್ರೆ ಅವನ ಮಗ ಬ್ರಾಹ್ಮಣ, ಅವನ ಮೊಮ್ಮಗ ಬ್ರಾಹ್ಮಣ, ಮೊಮ್ಮಗನ ಮರಿಮಗ ಬ್ರಾಹ್ಮಣ. ಯಾಕೆಂದ್ರೆ ನನ್ನಪ್ಪ ಬ್ರಾಹ್ಮಣ. ಬ್ರಾಹ್ಮಣತ್ವ ಈಸ್ ಎ ಕ್ವಾಲಿಫಿಕೇಶನ್ ಟು ದಿ ಅಚೀವ್ಡ್. ಇಟ್ ಇಸ್ ನಾಟ್ ಎ ಹೆರಿಡಿಟರಿ ರೈಟ್. ಅಪ್ಪ ಬ್ರಾಹ್ಮಣ ಆದ್ರೆ ಮಗ ಬ್ರಾಹ್ಮಣ ಆಗ್ಬೇಕಾಗಿಲ್ಲ. ಯಾಕೆಂದ್ರೆ ಇದು ಹೆಂಗ್ ಗೊತ್ತೋ, ಇಟ್ಸ್ ಎ ಕ್ವಾಲಿಫಿಕೇಶನ್. ಅಪ್ಪ MA ಆಗಿದ್ರೆ ಮಗ MA ಅಂತ ಹಾಕೊಳ್ಳಿ. ಯಾಕೆ ನಮ್ಮ ಅಪ್ಪ MA ಆದ್ರೆ ನಾನು MA ಆಗುತ್ತೆ, ಇವನು MA ಮಾಡ್ಬೇಕಾಗತ್ತೆ. ಇಟ್ ಈಸ್ ಟು ಬಿ ಅಚೀವ್. ಇವನು MA ಮಾಡ್ಬೇಕು. ಅಪ್ಪ MA ಆದ್ಕೊಳ್ಳಿ, ಮಗ ತನ್ನ ಹೆಸರಿನ ಒಟ್ಟಿಗೆ MA ಅಂತ ಹಾಕೊಳ್ಳಿ. ಯಾಕಂದ್ರೆ ಅದು ಆನುವಂಶಿಕ. ನಮ್ಮ ಅಪ್ಪ ಅಜ್ಜ ಸೋಮಯಾಜಿ, ಯಾರೋ ಒಬ್ಬರು ಸೋಮಯಾಗ ಮಾಡಿರ್ತಾರೆ. ಅವ್ರ ವಂಶಗಳೇ ಸೋಮಯಾಜಿಗಳು. ಇವ್ರು ಸೋಮಯಾಗ, ಸೋಮ ಶಬ್ದ ಅರ್ಥವೇ ಗೊತ್ತಿರೋದಿಲ್ಲ ಇವ್ರು ಸೋಮಯಾಜಿಗಳು. ಯಾಕೆಂದ್ರೆ ಯಾರೋ ಒಬ್ರು ಮನದಲ್ಲಿ ಸೋಮಯಾಜಿ ಮಾಡಿದ್ದಾರೆ, ಯಾರೋ ಒಬ್ರು ಅಗ್ನಿ ಆಧಾನ ಮಾಡಿದ್ದಾರೆ. ಅವ್ರ ಮಂತ್ರದವೆಲ್ಲ ಐತಾಳ್ರು. ಈ ಐತಾಳ್ರು ಏನೂ ಗೊತ್ತಿರೋದಿಲ್ಲ. ಆದ್ರೆ ಯಾರೋ ಅವ್ರು 10 ತಲೆಮಾರು ಹಿಂದೆ ಒಬ್ರು ಅಗ್ನಿ ಆಧಾನ ಮಾಡಿರ್ತಾರೆ. ಈಗ ನೋಡಿ, ನಮ್ಮಲ್ಲಿ ಉತ್ತರ ಭಾರತದಲ್ಲಿ ಇದ್ದಾರೆ ದುಬೆ, ಝಾ ಅಂತ ಇರ್ತಾರೆ. ಗೊತ್ತು, ಎಲ್ಲ ದೊಡ್ಡ ದೊಡ್ಡ ಅಧಿಕಾರದಲ್ಲಿದ್ದಾರೆ. ಝಾ ಅಂದ್ರೆ ಕೇಳಿದ್ರು. ಅವರು ಉಪಾಧ್ಯಾಯ ವೃತ್ತಿಯಿಂದ ಬದುಕ್ತಾ ಇದ್ರು. ಉಪಾಧ್ಯಾಯರು ಹೋಗಿ ಓಜ್ಜಾಯ ಆಯ್ತು, ಓಜ್ಜಾಯ ಹೋಗಿ ಓಝಾ ಆಯ್ತು, ಓಝಾ ಹೋಗಿ ಬರೇ ಝಾ ಆಯ್ತು, ಇನ್ನು ಝಾ ಅವ್ರಿಗೂ ಎಲ್ಲ ವಿದ್ಯಾ ಝಾ ಅಂದ್ರೆ ಉಪಾಧ್ಯಾಯ ಅನ್ನೋದು. ಈಗ ಆ ಪ್ರೊಫೆಷನ್ ಇಲ್ಲ, ಆದ್ರೆ ಝಾ ಉಳಿದು ಬಿಟ್ಟಿದ್ದೇವೆ. ದುಬೆ ಅಂದ್ರೆ ಏನು? ದ್ವಿವೇದ ಅಂತ. ಯಾರೋ ಒಬ್ರು 2 ವೇದ ಓದಿದ್ರು, ಅವ್ರ ವಂಶಗಳು ದ್ವಿವೇದಿಗಳಾಗಿ ಅವ್ರಿಗೆ ಹಿರಿಯ ಹೊರಳಿದೆ. ದುಬೆ ಅಷ್ಟೇ ಉಳಿದಿತ್ತು, ದಾ ಹೋಯ್ತು ಕೊನೆಯದು. ದ್ವಿವೇದ ಹೋಗಿ ಅದು ದ್ವೇ ಉಳಿತು, ದ್ವೇ ಹೋಗಿ ದುಬೆ ಆಯ್ತು. ಇದೇನು ಹೀಗೆ ಯಾರೋ ಒಬ್ರು 2 ವೇದ ಓದಿದ್ರು, ಅವ್ರ ಮನೇಲಿ ಹುಟ್ಟಿದವರೆಲ್ಲ ದ್ವಿವೇದ ಆಗೋದಿಲ್ಲ. ದ್ವಿವೇದಿ, ಚತುರ್ವೇದಿ ಅಂತೆಲ್ಲ ಹೆಸರುಗಳು ಉತ್ತರ ಭಾರತದಲ್ಲಿ ಇದೆ. ಯಾರೋ 4 ವೇದ ಓದಿರ್ತಾರೆ, 10 ತಲೆಮಾರಿನ ಹಿಂದೆ, 20 ತಲೆಮಾರಿನ ಹಿಂದೆ ಅವ್ರ ವಂಶದಲ್ಲಿ. ಇವ್ರು ಚತುರ್ವೇದಿ ಅಂತ ಹಾಕೊಂಡ್ಬಿಡ್ತಾರೆ. ಹಾಗಲ್ಲ, ಹಂಗೆ ಆಗಿದೆ ಈಗ. ಯಾರೋ ಬ್ರಾಹ್ಮಣ ಬ್ರಹ್ಮಜ್ಞಾನಿಗಳಿದ್ರು, ಆ ವಂಶದಲ್ಲಿ ಹುಟ್ಟಿದ ಅಪರಾಧಕ್ಕೆ ನಮಗೂ ಆ ಹೆಸರು ಬಂದ್ಬಿಟ್ಟಿದೆ. ಯಾರು ಜ್ಞಾನವನ್ನು ಪಡೆದಿದ್ದಾನೆ ಅವನು ಬ್ರಾಹ್ಮಣ. ಕ್ಷತ್ರ ಅಂದ್ರು 2ನೇ ಕ್ವಾಲಿಟಿ. ಕ್ಷತತ್ರ ಅಂತ, ಇದೆಲ್ಲ ಕ್ಷತತ್ರ. ಸಮಾಜದಲ್ಲಿ ಯಾರಿಗೆ ಕ್ಷತಿ ಅಪಾಯಕ್ಕೆ ಒಳಗಾದ್ರೂ ಅವನನ್ನು ರಕ್ಷಣೆ ಮಾಡತಕ್ಕಂಥ ಹೊಣೆ ಹೊತ್ತವ. ಅದೇ ಅಂದ್ರೆ ರಾಜನ್ಯ ಅಂತ ಇನ್ನೊಂದು ಶಬ್ದ ಹೇಳಿದ್ರು. ಏನೊಂದು ರಂಜಯತೀತಿ ರಾಜನ್ಯ ಅಂತ. ಯಾರು ಜನರನ್ನ ರಂಜನೆ ಮಾಡೋದು ಅಂದ್ರೆ ಎಂಟರ್ಟೈನ್ಮೆಂಟ್ ಅಲ್ಲ,
ಅವರ ದುಃಖವನ್ನು ಪರಿಹಾರ ಮಾಡಿ ಅವರನ್ನ ಸಂತೋಷದ ಸ್ಥಿತಿಯಲ್ಲಿ ಇಡಬಲ್ಲ ವ್ಯವಸ್ಥೆಯನ್ನ ಮಾಡಬಲ್ಲನೋ ಅಂತ ವ್ಯವಸ್ಥಾಪಕ, ಅಡ್ಮಿನಿಸ್ಟ್ರೇಟರ್, ಅವನು ರಾಜನ್ಯ ಅನ್ಬೋದು, ಅವನ ಕ್ಷತ್ರ ಅನ್ಬೋದು. ವೈಶ್ಯ, ವಿಷಃ ಅಂದ್ರೆ ಏನು ಗೊತ್ತೋ? ಇದಕ್ಕೆ ಬೇರೆ ಬೇರೆ ಅರ್ಥಗಳಿದೆ. ವಿಷಃ ಅಂತಂದ್ರೆ, ವಿಶ್ ಅಂದ್ರೆ ಸಂಸ್ಕೃತದಲ್ಲಿ, ಇಂಗ್ಲಿಷಿನ ವಿಶ್ ಬೇರೆ, ಸಂಸ್ಕೃತದ ವಿಶ್ ಬೇರೆ. ಸಂಸ್ಕೃತದಲ್ಲಿ ವಿಶ್ ಅಂದ್ರೆ ಪೀಪಲ್ ಅಂತ ಅರ್ಥ, ಜನ, ಜನಸಾಮಾನ್ಯ, ಶ್ರೀ ಸಾಮಾನ್ಯರು ಅಂತ ಹೇಳಿದೇವಲ್ಲ. ವೈಶ್ಯರು ಅಂದ್ರೆ ಜನಸಾಮಾನ್ಯಕ್ಕೆ, ಅಂದ್ರೆ ರಾಷ್ಟ್ರದ ಜನತೆಗೆ ಬೇಕಾದ ಫುಡ್ ಪ್ರೊಡಕ್ಷನ್ ಮಾಡಿ ಕೊಡುವವರು ಅಂತ, ಜನಾಂಗದ ಬದುಕಿಗೆ ಬೇಕಾದ ವ್ಯವಸ್ಥೆ ಮಾಡುವವರು. ಅಂದ್ರೆ ಹೊಟ್ಟೆ ವ್ಯವಸ್ಥೆ, ಆದ್ರಿಂದ ಅವರ ಮಧ್ಯದಿಂದ ಹುಟ್ಟಿದವರು. ಅವ್ರ ಉಪಯೋಗ ಹೊಟ್ಟೆ ಇಲ್ಲದೆ ತಲೆ ಕಟ್ಟಿಕೊಂಡು ಏನ್ ಮಾಡೋದು ನಾವು? ತಲೆಗೆ ವ್ಯವಸ್ಥೆ, ತೋಳಿಗೆ ವ್ಯವಸ್ಥೆ, ಹೊಟ್ಟೆಗೆ ವ್ಯವಸ್ಥೆ. ಹೊಟ್ಟೆ ವ್ಯವಸ್ಥೆ ಮಾಡೋರು, ಪ್ರೊಡಕ್ಷನ್, ಆಹಾರ, ಅಗ್ರಿಕಲ್ಚರ್, ಇದನ್ನು ಕೃಷಿ, ಗೋರಕ್ಷ, ವಾಣಿಜ್ಯಂ, ಈ ಎಲ್ಲವ ಇಂಡಸ್ಟ್ರಿ, ಇದನ್ನೆಲ್ಲವನ್ನು ವಹಿಸಿ ಬರ್ತಿರ್ತಾರೆ. ಇಂಡಸ್ಟ್ರಿ, ಅಡ್ಮಿನಿಸ್ಟ್ರೇಷನ್, ಆಮೇಲೆ ಗೋರಕ್ಷ, ಇನ್ನು ಗೋವುಗಳನ್ನ ರಕ್ಷಣೆ ಮಾಡೋದು, ಪಶುಗಳ ಪ್ರಾಣಿಗಳನ್ನ ರಕ್ಷಣೆ ಮಾಡೋದು, ಇದೆಲ್ಲವೂ ಇದು ಹೊಟ್ಟೆಯ ಪಾಡಿಗಾಗಿ ಮಾಡ್ತಕ್ಕಂಥ ವೃತ್ತಿ. ಇದು ಮಧ್ಯದ ಸಮಾಜಕ್ಕೆ ಬಹಳ ಮುಖ್ಯವಾದ ಒಂದು ವೈಶ್ಯ. ನಾಲ್ಕನೇವನು ಸರ್ವಿಸ್. ಈ ಇಷ್ಟೂ ಮಂದಿಗೂ ನೆರವು ಕೊಡತಕ್ಕವ ಅವ, ಇಷ್ಟು ಮಂದಿಗೂ ಬೇಕಾದವ. ಅವನಿಂದ ಸರ್ವಿಸ್ ತಗೊಂಡು ಅವನ ನೆರವಿನಿಂದ ಇವ್ರು ಕೆಲಸ ಮಾಡ್ತಾರೆ. ಅವನಿಗೆ ಶೂದ್ರ ಅಂತ ಹೆಸರು. ಯಾಕೆ ಗೊತ್ತುಂಟಾ? ಶೂದ್ರ ಅನ್ನೋದಕ್ಕೆ ಅನೇಕ ಅರ್ಥಗಳಿದೆ. ಒಂದರ್ಥ ನಿಮ್ಮ ಮುಂದೆ ಇಡುತ್ತೆ, ತುಂಬಾ ಅರ್ಥಗಳಿದೆ. ಇದರ ಎಟಿಮಾಲಜಿ ಏನು ಅಂದ್ರೆ, ಇನ್ನೊಬ್ಬರ ಶೋಕವನ್ನು ಕಂಡು ಕರಗುವವನು ಅಂತ. ಶುಚಾ ಪ್ರತೀತಿ ಶೂದ್ರ ಅಂದ್ರೆ ಇನ್ನೊಬ್ಬರು ಕಷ್ಟಪಡುವುದನ್ನು ಕಂಡು ಪಾಪ ಅವರ ಕಷ್ಟ ಅವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗುದು, ಸರ್ವಿಸ್. ಇನ್ನೊಬ್ಬರ ಕಷ್ಟವನ್ನು ಕಂಡು ಕರಗುವವನು ಅಂತ ಅರ್ಥ. ಇದು ಡಿಸ್ಕ್ವಾಲಿಫಿಕೇಶನ್. ವಸ್ತುತಃ ಏನು ಅಂದ್ರೆ, ಈ ಇನ್ನೊಬ್ಬರ ದುಃಖವನ್ನು ಕಂಡು ಕರಗುವುದು, ಮರಗುವುದು ಉಂಟಲ್ಲ, ಇದು ಮನುಷ್ಯ ಧರ್ಮ, ಬೇಸಿಕ್ ಕ್ವಾಲಿಫಿಕೇಶನ್. ಬೇಸಿಕಲಿ ಅದಕ್ಕೆ ಏನ್ ಹೇಳಿದ್ರು, ಅದನ್ನ ಕಾಲು ಅಂತ ಕೆಲವು ಏನ್ರಿ ತಿರುವು ಮಾಡಿ ಹೇಳ್ಬೋದಿತ್ತಲ್ಲ. ಶೂದ್ರ ತಲೆ, ಮನುಷ್ಯ ಕಾಲ್, ಬ್ರಾಹ್ಮಣ ಕಾಲ್. ನೋಡಿ, ಇದು ಯಾವ್ದು ಅದರ ಫಂಕ್ಷನ್ ಏನು? ಸರ್ವಿಸ್ ಅಷ್ಟೇ. ಇದರಲ್ಲಿ ಕಾಲು ಇಂಪಾರ್ಟೆಂಟ್ ಅಲ್ಲ, ತಲೆ ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳೋದೇ ತಪ್ಪು. ಯಾಕೆಂದ್ರೆ ಕಾಲು ಕೊಡಗರೆ ತಲೆ ಇದೆಯೇನು ಉಪಯೋಗ? ತಲೆ ಇಲ್ಲದಿದ್ದವನಿಗೆ ಕಾಲಿದ್ದೇನು ಉಪಯೋಗ ಅಂತ ಹೇಳಿದೆ. ಕಾಲು ಇಲ್ಲದಿದ್ದವನಿಗೆ ತಲೆ ಇದ್ದು ಬಹಳ ಉಪಯೋಗ. ಇದು ಕಾಲು ಅನ್ನುವುದು ಅದರ ಮೇಲಿರತಕ್ಕ ಮೂರಕ್ಕೂ ಆಧಾರ ಅಲ್ವೇ? ಪಂಚಾಂಗ. ಹಾಗೆ ಈ ಮೂರು ವರ್ಣಗಳಿಗೆ ಆಧಾರ ಸ್ತಂಭವಾಗಿರತಕ್ಕ ವರ್ಣ ಅಂತ ಅದನ್ನು ಪಾದ ಅಂತ ಹೇಳಿ. ಪಾದದಲ್ಲೇ ಇಡೀ ಪರ್ಸನಾಲಿಟಿ ನಿಂತಿದೆ. ಅದು ಇನ್ಸಲ್ಟಿಂಗ್ ಅಲ್ಲ, ಇದು ಎಲ್ಲ ಅದರ ಮೇಲೆ ನಿಂತಿದೆ. ಅದರಿಂದ ಶೂದ್ರತ್ವ ಈಸ್ ದ ಬೇಸಿಕ್ ಕ್ವಾಲಿಟಿ. ಇನ್ನೊಬ್ಬರ ದುಃಖವನ್ನು ಕಂಡು ಮರುಗುವುದುಂಟಲ್ಲ, everybody must become a Shudra. If you are not a Shudra, you cannot become a Vaishya, you cannot become a Kshatriya, you cannot become a Brahmin. Because it is a human quality. ಶೂದ್ರ ಅಂದ್ರೆ ಹ್ಯೂಮನ್ ಬೀಯಿಂಗ್ ಅಂತ ಅರ್ಥ. ನೀನು ಹ್ಯೂಮನ್ ಬೀಯಿಂಗೇ ಅಲ್ಲದೆ ಇದ್ರೆ ಅವನು ವೈಶ್ಯ ಆಗುವುದೇನು, ಕ್ಷತ್ರಿಯ ಆಗುವುದೇನು, ಬ್ರಾಹ್ಮಣ ಏನೂ ಆಗೋದು ಸಾಧ್ಯ ಇಲ್ಲ. ಫಸ್ಟ್ ಲೆಟ್ ಅಸ್ ಬಿ ಶೂದ್ರಾಸ್. ಅಂದ್ರೆ ಇನ್ನೊಬ್ಬರ ದುಃಖವನ್ನು ಕಂಡು ಕರಗದೆ. ಇವಾಗ ಧರ್ಮನಿಷ್ಠರು ಇರ್ತಾರೆ ಕೆಲವರು. ಅವರಿಗೆ ಇವಾಗ ಒಬ್ಬ ಮನುಷ್ಯ, ಇದನ್ನ ಅನೇಕ ಕಥೆಗಳು ಹೇಳ್ತಾರೆ ನೋಡಿ, ಶಾಸ್ತ್ರದಲ್ಲಿ ಇಂತಹ ಕಥೆಗಳು ಗೊತ್ತಿದೆ. ಒಬ್ಬ ಮನುಷ್ಯ ನೀರಿನಲ್ಲಿ ಮುಳುಗುತ್ತಾ ಇದ್ದಾನೆ, ನಾನು ಸಂಧ್ಯಾ ವಂದನೆ ಮಾಡ್ತಾ ಕೂತಿದ್ದೇನೆ. ಆವಾಗ ಅವನನ್ನು ಬದುಕಿಸೋದು ಮುಖ್ಯವೋ, ನನ್ನ ಸಂಧ್ಯಾ ವಂದನೆ ಮುಖ್ಯವೋ? ಅವನು ಯಾವ ಜಾತಿಯೋ ಏನೋ, ಅವ್ನು ಮುಳುಗಿ ತೆಗೆದ ಮೈಲಿಗೆ ಆಗುತ್ತೆ, ನಾನು ಜಪ ಮಾಡ್ತಾ ಕೂಡ್ಬೇಕು, ಬ್ರಾಹ್ಮಣ್ಯ ಮಾಡ್ಬೇಕು. ನಾನು ಮುಳುಗಿದವನನ್ನ ಎಬ್ಬಿಸುವುದು ಮನುಷ್ಯತ್ವ ಇಲ್ಲದೆ ಇದ್ದವನು ಬ್ರಾಹ್ಮಣನಾಗಿ ಏನ್ರಿ ಉಪಯೋಗ? ಇವತ್ತೇನಾಗಿದೆ ಅಂದ್ರೆ, ಧರ್ಮದ ಹೆಸರಿನಲ್ಲಿ ಬ್ರಾಹ್ಮಣ್ಯ ಅಲ್ಲ ಹೋಗ್ತಾ ಇರೋದು, ಮನುಷ್ಯತ್ವ ಹೋಗ್ತಾ ಇದೆ. ಮನುಷ್ಯತ್ವವನ್ನು ಕಳ್ಕೊಂಡು ಇನ್ಹ್ಯೂಮನ್ ಆಗಿ ಧರ್ಮವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಇನ್ಹ್ಯೂಮನ್ ಆದ ಧರ್ಮ ಅದು ಧರ್ಮ ಆಗೋದು ಹೇಗ್ರಿ? ಮನುಷ್ಯನ ಧಾರಣೆಗೋಸ್ಕರ ಇರೋ ಧರ್ಮ. ಹಾಗೆ ಮತ್ ಇನ್ನೊಂದು ಇದು ಬೇಸಿಕ್. ಅದನ್ನ ನಾನಾ ಶುಶ್ರೂಷ ಅಂತ, ಶೂದ್ರ ಧರ್ಮ ಏನು? ಸರ್ವೀಸು. ಅದನ್ನ ಆಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಾನಾ ಜನಸ್ಯ ಶುಶ್ರೂಷಾ ಕರ್ಮ, ಇದು ಮನುಷ್ಯ ಧರ್ಮ ಅಂತ. ಇನ್ನೊಬ್ಬರಿಗೆ ಶುಶ್ರೂಷೆ ಎನ್ನತಕ್ಕಂಥದ್ದು ಅದು ಮನುಷ್ಯ ಧರ್ಮ. ಅದಕ್ಕೆ ಕರ್ಮ ಅಂದ್ರೆ ಶುಶ್ರೂಷ ಅಂತ. ಯಾಕೆ? ಕರವತ ನಿತೇಹೆ, ಕರ ಸರ್ಕಾರಕ್ಕೆ ನಾವು ಕಂದಾಯ ಕೊಡಬೇಕು, ಹೇಗೋ ಹಾಗೆ ಭಗವಂತನ ರಾಜ್ಯದ ಪ್ರಜೆಗಳಾಗಿದ್ದಕ್ಕೆ ನಾವು ಇನ್ನೊಬ್ಬರ ಸೇವೆ ಮಾಡಬೇಕು. ಶುಶ್ರೂಷೆ ಇದು ನಾವು ಕೊಡತಕ್ಕ ಕಂದಾಯ. ಇಲ್ಲದಿದ್ರೆ ನಾವು ಕಂದಾಯ ವಂಚನೆ ಮಾಡತಕ್ಕಂಥ ಅಪರಾಧಿಗಳು ಭಗವಂತನ ರಾಜ್ಯಕ್ಕೆ ಅಂತ. ಹಾಗಾಗಿ ಮನುಷ್ಯ ಧರ್ಮ ಇದು. ಮನುಷ್ಯನ ಮಿನಿಮಮ್ ಬೇಸಿಕ್ ಕ್ವಾಲಿಟಿ ಯಾರಲ್ಲಿದೆ ಅವನ ಸರ್ವೀಸು ಶೂದ್ರ. ಅದ್ರಲ್ಲಿ ಸ್ವಲ್ಪ ಇಫ್ ಸಮಥಿಂಗ್ ಈಸ್ ಆಡೆಡ್, ಸರ್ವೀಸಿನ ಜೊತೆಗೆ ಪ್ರೊಡಕ್ಷನ್ ಸೇರಿದಾಗ ವೈಶ್ಯ. ಸರ್ವೀಸ್ ಮೆಂಟಾಲಿಟಿ ಇಲ್ಲದೆ ಪ್ರೊಡಕ್ಷನ್ ಮಾಡಿದ್ರೆ ಅವನ ವ್ಯಾಪಾರಿ ಬುದ್ಧಿ ಅದಲ್ಲೇ ಅಲ್ಲ.
ಇದಿರ್ಬೇಕು ಅವನಲ್ಲಿ. ಈ ಇನ್ನೊಬ್ಬರಿಗೆ ಶುಶ್ರೂಷೆ ಮಾಡತಕ್ಕ ಮನೋವೃತ್ತಿಯ ಜೊತೆಗೆ ಪ್ರೊಡಕ್ಷನ್, ಅಗ್ರಿಕಲ್ಚರಿಸ್ಟ್ ಆದ್ರೆ ಅವನು ವೈಶ್ಯ, ಇನ್ನೊಬ್ಬರಿಗೆ ಶುಶ್ರೂಷೆ ಮಾಡೋ ಸೇವೆಯ ದೃಷ್ಟಿಯಿಂದ ಅವನು ಅಡ್ಮಿನಿಸ್ಟ್ರೇಟರ್ ಆದ್ರೆ ಅವನ ಕ್ಷತ್ರಿಯ ಅಂದ್ರು. ಅದರಿಂದ ಇದು ಗೊತ್ತಿದೆ. ಪ್ರತಿಯೊಬ್ಬರು ಏನ್ ಹೇಳುದು, ನಾವು ನಿಮಗೋಸ್ಕರವೇ ಬದುಕಿರೋದು, ನಿಮ್ಮ ಉದ್ಧಾರಕ್ಕೆ ನಾವು ರಾಜಕೀಯ ಸೇರಿರೋದು ಅಂತ ಇವತ್ತಿಗೂ ಹೇಳ್ತಾರೆ. ಅಂದ್ರೆ ಸರ್ವಿಸ್ನ ಮೋಟಿವ್ ಇಲ್ಲದೆ ಇದ್ರೆ ಅಡ್ಮಿನಿಸ್ಟ್ರೇಷನ್ ಉಪಯೋಗ ಇಲ್ಲ ಅನ್ನೋದು ಗೊತ್ತಿದೆ. ಅದು ಹೇಳುವುದಕ್ಕೆ ಅವನು ಮಾಡದೇ ಇದ್ರು. ನಾವು ನಿಮಗೋಸ್ಕರವೇ ಹುಟ್ಟಿದ್ದು, ನಿಮಗೋಸ್ಕರವೇ ಸಾಯೋದು, ನಾವು ದುಡ್ಡು ಮಾಡೋದು ನಿಮಗೋಸ್ಕರವೇ, ನಮ್ಮ ಹೆಂಡತಿ ಮಕ್ಕಳಿಗೆ ಚಿನ್ನಾಭರಣ ಮಾಡಿಸೋದು ನಿಮಗೋಸ್ಕರವೇ ಅಂತ ಹೇಳ್ತಾ ಇರ್ತಾರೆ. ಯಾಕೆಂದ್ರೆ ಇದರ ಹಿಂದೆ ಇರಬೇಕಾದ ಮೂಲಭೂತ ಇದು ಶೂದ್ರ ಧರ್ಮ. ಶುಶ್ರೂಷ, ಇನ್ನೊಬ್ಬರ ಸೇವೆಗೋಸ್ಕರ ಅಡ್ಮಿನಿಸ್ಟ್ರೇಷನ್ ಮಾಡತಕ್ಕವ ಅವನು ಕ್ಷತ್ರಿಯ. ಇನ್ನೊಬ್ಬರ ಸೇವೆಗೋಸ್ಕರ ತನ್ನ ಜ್ಞಾನವನ್ನು ದಾನ ಮಾಡತಕ್ಕವ ಅವನು ಬ್ರಾಹ್ಮಣ. ಅಲ್ಲಿಯೂ ಅಷ್ಟೇ, ಅವನು ಆ ಶುಶ್ರೂಷಾ ಧರ್ಮ ಇಲ್ಲದೆ ಅವನು ಬರೇ ಸ್ಕಾಲರ್ ಆದರೆ ಅವನ ಅಹಂಕಾರ ಆಗ್ಬಿಡ್ತಾನೆ. ಇನ್ನೊಬ್ಬನಿಗೆ ಜ್ಞಾನ ದಾನ ಮಾಡದೆ ತಾನೇ ಬೆಳೆದು ನಿಂತ ಅಂದ್ರೆ ಅವನು ಸಮಾಜಕ್ಕೆ ನಿರುಪಯುಕ್ತ ವ್ಯಕ್ತಿ ಆಗ್ತಾನೆ. ಹಾಗಾಗಿ ಇದು ಒಂದಕ್ಕೆ ಒಂದು ಪೂರಕವಾಗಿ, ಒಂದಕ್ಕೆ ಒಂದು ಪೋಷಕವಾಗಿ ಇರತಕ್ಕಂಥ ಮನುಷ್ಯನ ಸ್ವಭಾವದ ವಿಶ್ಲೇಷಣೆ. ಈ ನಾಲ್ಕು ಒಟ್ಟಿಗೆ ಆದಾಗ ಸಮಾಜ ಪುರುಷ ತಲೆಯಿಂದ ಕಾಲಿನ ತನಕ ಅಖಂಡವಾದ ವ್ಯಕ್ತಿತ್ವವುಳ್ಳಂತಹ ರಾಷ್ಟ್ರ ಪುರುಷ ಆಗ್ತಾನೆ ಅನ್ನತಕ್ಕಂಥದ್ದು ಇದಕ್ಕೆ ಲೌಕಿಕವಾದಂತಹ ಸಾಮಾಜಿಕವಾದ ಅರ್ಥ. ಇಂತಹ ಸ್ವಭಾವ ಅನ್ನೋದು ಅದು ಇವಾಗ ಇದು ಜಾತಿ ಅಲ್ಲ. ಯಾಕೆಂದ್ರೆ ಜಾತಿ ಅನ್ನೋದು ಸ್ವಭಾವದ ಮೇಲೆ ತೀರ್ಮಾನ ಆಗುವಂತಹದ್ದಲ್ಲ, ಮತ್ತೆ ಅಪ್ಪನಿಂದ ಮಗನಿಗೆ ಹರಿದು ಬರುವಂತಹದ್ದು. ಜಾತಿ ಪದ್ಧತಿಯನ್ನ ನಾವು ಒಪ್ಪಿಕೊಂಡಿರ್ತಕ್ಕ ಜಾತಿ ಪದ್ಧತಿ ಸ್ವಭಾವದ ಮೇಲೆ ತೀರ್ಮಾನ ಆಗುವಂಥದ್ದಲ್ಲ, ಅದು ಆನುವಂಶಿಕವಾಗಿ ಬರುವಂತಹದ್ದು. ಈ ಸ್ವಭಾವ ಆನುವಂಶಿಕ ಅಲ್ಲ, ಇಂಡಿವಿಜುವಲ್. ಆದ್ರಿಂದ ಶಾಸ್ತ್ರಗಳಲ್ಲಿ ಏನ್ ಹೇಳಿದ್ರು ಅಂದ್ರೆ ಈ ಜಾತಿ ಪದ್ಧತಿ ಅನ್ನುವುದು ದೇಹಕ್ಕೆ ಸಂಬಂಧಪಟ್ಟದ್ದು, ಇದು ಔಪಾಧಿಕ. ಯಾಕೆಂದ್ರೆ ತಂದೆಯಿಂದ ಮಗನಿಗೆ ದೇಹ ಬಂದದ್ದು, ಸ್ವಭಾವ ಬಂದದ್ದಲ್ಲ. ಸ್ವಭಾವ ಸ್ವಲ್ಪ ಮಟ್ಟಿಗೆ ಜೀನ್ಸ್ನಿಂದ, ಜೆನೆಟಿಕ್ ಫೋರ್ಸ್ನಿಂದ ಬಂದರೂ ಅವನ ವ್ಯಕ್ತಿಗತವಾದಂತಹ ವೈಯಕ್ತಿಕ ಸ್ವಭಾವ ಬೇರೆಯೇ ಇರುತ್ತೆ. ಅದು ಪ್ರಭಾವ, ಜೆನೆಟಿಕ್ ಫೋರ್ಸ್, ಅದು ಪ್ರಭಾವ, ಸ್ವಭಾವ ಅಲ್ಲ. ತಂದೆಯಿಂದ ತಾಯಿಯಿಂದ ಬಂದದ್ದು ದೇಹ. ಆದ್ರಿಂದ ಈ ಜಾತಿ ಪದ್ಧತಿ ಅನ್ನೋದು ದೇಹಕ್ಕೆ ಸಂಬಂಧಪಟ್ಟದ್ದು. ವರ್ಣ ಪದ್ಧತಿ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟದ್ದು, ಜೀವಕ್ಕೆ ಸಂಬಂಧಪಟ್ಟದ್ದು, ಸ್ವರೂಪಕ್ಕೆ ಸಂಬಂಧಪಟ್ಟದ್ದು. ಇದು ಒಂದಕ್ಕೊಂದು ಸಂಬಂಧವೇ ಇಲ್ಲ. ವರ್ಣ ಅನ್ನೋದು ದೇಹಕ್ಕೆ ಸಂಬಂಧಪಟ್ಟದ್ದಲ್ಲ, ಜೀವ ಸ್ವರೂಪಕ್ಕೆ ಅಥವಾ ಮನಸ್ಸಿಗೆ ಸಂಬಂಧಪಟ್ಟದ್ದು. ಒಂದು ಇಂಟರ್ನಲ್ ಕ್ಲಾಸಿಫಿಕೇಶನ್, ಮತ್ತೊಂದು ದೇಹಕ್ಕೆ ಸಂಬಂಧ. ಯಾರಿಂದ ದೇಹ ಬಂತೋ ಆ ಜಾತಿ. ಈ ಜಾತಿ ಪದ್ಧತಿ ಅನ್ನೋದು ಸಾಮಾಜಿಕವಾಗಿ ಬೆಳೆದು ಬಂದದ್ದು. ವರ್ಣ ಅನ್ನೋದು ಕ್ಲಾಸಿಫಿಕೇಶನ್ ಆಫ್ ನೇಚರ್, ಸ್ವಭಾವ, ಗುಣಧರ್ಮ. ಪ್ರತಿಯೊಬ್ಬನಿಗೆ ಅವನವನ ಜೀವ ಯೋಗ್ಯತೆಗೆ ತಕ್ಕಂತೆ ಆಯಾಯ ಸ್ವಭಾವವನ್ನು ನಾನು ಕೊಟ್ಟಿದ್ದೇನೆ ಅಂತ ಭಗವಂತ. ವರ್ಣಾಶ್ರಮಗಳನ್ನು ಭಗವಂತ ಸೃಷ್ಟಿ ಮಾಡಿದ ಅನ್ನೋದು ಆ ಅರ್ಥ. ವರ್ಣವನ್ನ ನಾವು ಸೃಷ್ಟಿ ಮಾಡಿದ್ದಲ್ಲ, ಇದು ಭಗವದ್ದತ್ತ. ಇದನ್ನೇ ಚಾತುರ್ವರ್ಣ್ಯಮಯ ಆದತ್ತಂತ. ಜಾತಿ ಪದ್ಧತಿಯ ರೆಫರೆನ್ಸೇ ಹೇಳುವುದಿಲ್ಲ ಗೀತೆ ಆಗ್ಲಿ ಉಪನಿಷತ್ತಾಗ್ಲಿ. ಅವ್ರು ಹೇಳತಕ್ಕಂಥದ್ದು ವರ್ಣ. ವರ್ಣ ಮತ್ತು ಜಾತಿಯನ್ನ ಒಂದೇ ಅಂತ ಭ್ರಮಿಸಿಕೊಂಡು ನಮ್ಮಲ್ಲಿ ದೊಡ್ಡ ಗೊಂದಲ ಆಗ್ತಾರೆ. ಈ ವರ್ಣ ಪದ್ಧತಿಯ ವಿಭಾಗ ತುಂಬಾ ಸೈಂಟಿಫಿಕ್ ಆಗಿದೆ, ತುಂಬಾ ಸೈಕಲಾಜಿಕಲ್ ಆಗಿ, ಮನಃಶಾಸ್ತ್ರೀಯವಾಗಿ ತುಂಬಾ ರೋಚಕವಾಗಿರ್ತಕ್ಕ ವಿಷಯ. ಈ ವಿಭಾಗ ಪ್ರಪಂಚದಾದ್ಯಂತ ಇದೆ. ಅವರದನ್ನ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೆಸರಿನಿಂದ ಕರೆಯದೇ ಇರಬಹುದು, ಅದು ಬೇರೆ ವಿಷಯ. ಇಂಥ ವರ್ಣದ ಸೃಷ್ಟಿ ಇದನ್ನ ಸಾಂಕೇತಿಕ. ಚತುರ್ಮುಖನಿಂದ ಮೊದಲು ಬ್ರಾಹ್ಮಣ ವರ್ಣದ ಸೃಷ್ಟಿಯಾಯಿತು, ಕ್ಷತ್ರಿಯ ವರ್ಣದ ಸೃಷ್ಟಿಯಾಯಿತು, ವೈಶ್ಯ ವರ್ಣದ ಸೃಷ್ಟಿಯಾಯಿತು, ಶೂದ್ರ ವರ್ಣದ ಸೃಷ್ಟಿಯಾಯಿತು. ಇದನ್ನ ಒಮ್ಮೊಮ್ಮೆ ವರ್ಣವನ್ನ, ಇದನ್ನು ತಮಾಷೆನ ಗೊತ್ತಿರುತ್ತೆ, ಜಾತಿ ಅನ್ನುವುದನ್ನ, ಜಾತಿ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಎರಡು ಅರ್ಥ ಇದೆ. ಒಂದು ಜಾತಿ ಅಂದ್ರೆ ಹುಟ್ಟು ಅಂತ ಅರ್ಥ, ಮತ್ತೊಂದು ಜಾತಿ ಅಂತಂದ್ರೆ ಸ್ವಭಾವ ಅಂತ ಅನ್ನುವ ಅರ್ಥ ಇದೆ. ಹುಟ್ಟು ಗುಣ ಅನ್ನುವ ಅರ್ಥ ಇದೆ. ಆ ಅರ್ಥದಲ್ಲಿ ಕೆಲವೊಮ್ಮೆ ಅಪರೂಪವಾಗಿ ವರ್ಣ ಅನ್ನುವ ಅರ್ಥದಲ್ಲಿ ಜಾತಿ ಅನ್ನುವ ಶಬ್ದವನ್ನು ಬಳಸ್ತಾರೆ. ಸಂಸ್ಕೃತದಲ್ಲಿ ಒಂದು ಶಬ್ದಕ್ಕೆ ಅನೇಕ ಅರ್ಥ ಇರುವುದರಿಂದ ಕೆಲವು ಗೊಂದಲಗಳಾಗುತ್ತೆ. ಜಾತಿ ಅನ್ನುವುದನ್ನ ವರ್ಣ ಅನ್ನುವ ಅರ್ಥದಲ್ಲಿ ಎಲ್ಲೋ ಬಹಳ ವಿರಳವಾಗಿ ಸಂಸ್ಥೆಯಲ್ಲಿ ಪ್ರಯೋಗ ಮಾಡಿದ್ದುಂಟು, ಇಲ್ಲ ಅಂತಲ್ಲ. ಅಲ್ಲಿ ಅದನ್ನ ಜಾತಿ ಅಂದ್ರೆ ಹುಟ್ಟು ಗುಣ ಅನ್ನುವ ಅರ್ಥದಲ್ಲಿ, ಅಂದ್ರೆ ನೇಚರ್ ಅನ್ನುವ ಅರ್ಥದಲ್ಲೇ ಪ್ರಯೋಗಿಸ್ತಾರೆ. ಚತುರ್ಮುಖನ ಮುಖದಿಂದ ಬ್ರಾಹ್ಮಣನ ಸೃಷ್ಟಿಯಾಯಿತು. ಕಾರಣ ಅವನು ಮುಖದ ಕಾರ್ಯ. ಅಂದ್ರೆ ಮುಖ ಅಂತಂದ್ರೆ ಇಡೀ ನಮಗೆ ಮುಖದಲ್ಲೇ ಇರುವುದು. ಚಕ್ಷು ಶ್ರೋತ್ರಂ ಮನೋವಾಕ್ ಪ್ರಾಣ. ಕಣ್ಣು, ನೋಡಿ ತಿಳಿಯುವ ಕಣ್ಣು, ಕೇಳಿ ತಿಳಿಯುವ ಕಿವಿ, ಚಿಂತನೆ ಮಾಡತಕ್ಕ ಮನಸ್ಸು, ಆ ಮಾತನಾಡತಕ್ಕಂತಹ ಮಾತು, ಉಸಿರಾಡುವಂತಹ ಮೂಗು. ಇದಿಷ್ಟು ಪರಮ ಮುಖ್ಯವಾಗಿರತಕ್ಕ 5 ಸಂಪತ್ತುಗಳು ಇರುವುದು ಮುಖದಲ್ಲಿ. ಚಕ್ಷು ಶ್ರೋತ್ರಂ ಮನೋವಾಕ್ ಪ್ರಾಣ. ಇದನ್ನ ಬೆಳೆಸುವವನು ಬ್ರಾಹ್ಮಣ, ಈ ಸ್ವಭಾವದವನು. ಆದ್ರಿಂದ ಅವನ ಮುಖದಿಂದ ಸೃಷ್ಟಿಯಾಯಿತು. ಅವನ ಸ್ವಭಾವ, ಮುಖದ ಸ್ವಭಾವ ಬೆಳೀತು. ಅವನ ಪ್ರೊಫೆಷನ್ ಮುಖಕ್ಕೆ ಸಂಬಂಧಪಟ್ಟದ್ದಾಯಿತು.
ಬಾಹುವಿನಿಂದ ಕ್ಷತ್ರಿಯರ ಸೃಷ್ಟಿ ಮಾಡಿದ. ಬಾಹು ಅನ್ನುವುದು ಇದೆಲ್ಲ ಬಾಹುವಿನಿಂದ, ಮುಖದಿಂದ, ಮತ್ತೆ ಊರುವಿನಿಂದ, ಪಾದದಿಂದ ವಿಭಕ್ತಿ ವ್ಯತ್ಯಾಸ ಮಾಡಿಕೊಂಡು ಈಗ ಅರ್ಥ ಬಂತು. ಊರುವಿನಿಂದ ಮಧ್ಯಭಾಗದಿಂದ ವೈಶ್ಯರ ಸೃಷ್ಟಿಯಾಯಿತು. ಅದರಿಂದ ವೈಶ್ಯರದ್ದು ಮಧ್ಯ ಹೊಟ್ಟೆ ಹೊರೆಯುವ ಕೆಲಸ, ಪ್ರೊಡಕ್ಷನ್, ಮತ್ತು ಊರಿಂದ ಊರಿಗೆ ಅಲೆಯುವ ಕೆಲಸ. ಅದನ್ನು ಹಿಡ್ಕೊಂಡು ಹಿಂದಿನ ಕಾಲದಲ್ಲಿ ಮರ್ಕೆಂಟೈಲ್ ಇಲ್ಲಿಂದ ಅಲ್ಲಿಗೆ ಗಾಡಿಯಲ್ಲಿ ಹಾಕೊಂಡಿದ್ದು, ಯಾವ ಊರಲ್ಲಿ ಯಾವ ಸಾಮಾನು ಇಲ್ವೋ ಅದನ್ನು ಇಲ್ಲಿಂದ ಹಿಡ್ಕೊಂಡು ಹೋಯ್ತು, ಅಲ್ಲಿ ಇಲ್ಲಿಲ್ಲದನ್ನ ಅಲ್ಲಿಂದ ತಂದು ಮಾರೋದು. ಒಂದು ಕಡೆ ಅಂಗಡಿ ಕಟ್ಟಿ ವಾಸ ಮಾಡೋದಕ್ಕಿಂತಲೂ ವೈಶ್ಯರು ಅಲೆಮಾರಿಗಳಾಗಿ ಜೀವಿಸಬೇಕಾಗಿತ್ತು. ಅದನ್ನ ಅವರು ಊರುವಿನ ಕೆಲಸ ನಡೆದಾಡುವರು. ಕಾಲು ಅನ್ನೋದು ಮೆಂಟ್ ಫಾರ್ ಸರ್ವಿಸ್, ಪಾದ. ಹೀಗೆ ಈ ಈ ಅಂಗಗಳಿಂದ ಸೃಷ್ಟಿಯಾಯಿತು. ಆ ಅಂಗಗಳ ಉದ್ಯಮವೇ, ಅಂಗಗಳ ಪ್ರವೃತ್ತಿ ಅವರ ಸ್ವಭಾವವಾಯಿತು. ಭಗವಂತನಿಂದಲೂ ಈ 4 ವರ್ಣಗಳ ಸೃಷ್ಟಿಯಾಯಿತು. ವರ್ಣದ ಅಭಿಮಾನಿ ದೇವತೆಗಳ ಸೃಷ್ಟಿಯಾಯಿತು. ಬ್ರಾಹ್ಮಣ ವರ್ಣದ ಅಭಿಮಾನಿ ದೇವತೆ ಯಾರು? ಚತುರ್ಮುಖ ಬ್ರಹ್ಮ ಮತ್ತು ಅಗ್ನಿ. ಕ್ಷತ್ರ ವರ್ಣದ ಅಭಿಮಾನಿ ದೇವತೆ ಯಾರು? ವಾಯುದೇವರು, ಗರುಡಶೇಷ ರುದ್ರರು, ಇಂದ್ರಕಾಮರು, ವರುಣ, ಯಮ, ಚಂದ್ರ, ಸೂರ್ಯ, ಇವರೆಲ್ಲ ಕ್ಷತ್ರಿಯ ವರ್ಣದ ಅಭಿಮಾನಿಗಳು. ಆ ವರ್ಣದ ನೇಚರಿಗೆ ಪೋಷಣೆ ಕೊಡತಕ್ಕಂಥ ಡಿವೈನ್ ಫೋರ್ಸಸ್. ವೈಶ್ಯ ವರ್ಣಕ್ಕೆ ಅಹಂ ಪ್ರಾಣ, ಗಣದೇವತೆಗಳು. ವೈಶ್ಯರು ಗುಂಪಾಗಿ ಒಂದು ಕಡೆಯನ್ನು, ಗಣದೇವತೆಗಳೆಲ್ಲ ಈ ಆದಿತ್ಯರಲ್ಲಿ ವಿಷ್ಣು, ಹಿಂದೆ ಹೇಳಿರ್ತಕ್ಕಂಥ ಇಂದ್ರ, ಸೂರ್ಯ, ಇವನ್ನು ಬಿಟ್ಟುಬಿಟ್ರೆ ಆ ವರುಣ, ಇಂದ್ರ, ವರುಣ, ಸೂರ್ಯ, ವಿಷ್ಣು, ಈ ಜಗನ್ ಬಿಟ್ಟುಬಿಟ್ರೆ ಉಳಿದಂಥ ಆದಿತ್ಯರು ವೈಶ್ಯರ ದೇವತೆಗಳು. ಆಮೇಲೆ ವಸುಗಳು, ಅಷ್ಟವಸುಗಳು, ಅಗ್ನಿಯನ್ನು ಬಿಟ್ಟುಬಿಟ್ರೆ, ಯಾಕಂದ್ರೆ ಬ್ರಹ್ಮ ಮತ್ತು ಅಗ್ನಿ ಬ್ರಾಹ್ಮಣ ವರ್ಣಾಭಿಮಾನಿ, ಅವನ್ ಬಿಟ್ಟುಬಿಟ್ರೆ ಉಳಿದ 7 ಮಂದಿ ವಸುಗಳು ವೈಶ್ಯರ ದೇವತೆಗಳು. ಏಕಾದಶ ರುದ್ರದಲ್ಲಿ ಪ್ರಧಾನ ರುದ್ರ ದೇವರನ್ನು ಬಿಟ್ಟುಬಿಟ್ರೆ 10 ಮಂದಿ ರುದ್ರರು ವೈಶ್ಯ ಧರ್ಮಾಭಿಮಾನಿಗಳು, ವಸು, ರುದ್ರ, ಆದಿತ್ಯ. ಆಮೇಲೆ 10 ಮಂದಿ ವಿಶ್ವೇ ದೇವತೆಗಳು. ಪ್ರಧಾನ ವಾಯುವನ್ನು ಬಿಟ್ಟುಬಿಟ್ರೆ ಉಳಿದಿರ್ತಕ್ಕಂಥ ಪ್ರಧಾನ ವಾಯು, ಉಳಿದ ಎಲ್ಲ 48 ಮಂದಿ, 49 ಮಂದಿಯು, 40 ಪ್ರಧಾನ ವಾಯು 50, 49 ಮಂದಿ ವಾಯುಗಳು, 49 ಮರುತ್ತುಗಳು ವೈಶ್ಯ ದೇವತೆಗಳು. ಶೂದ್ರ ವರ್ಣಕ್ಕೆ ಅಭಿಮಾನಿಗಳು. ಕಾಲು ಮಣ್ಣಿನ ಕೆಲಸ, ಮಣ್ಣಿನ ಮಗ ಅಂತ ಪೃಥ್ವಿಯೇ ಶೂದ್ರ ವರ್ಣದ ಅಭಿಮಾನಿ ದೇವತೆ ಅಂತ ಹೇಳಿ. ಮಣ್ಣಿನ ಮಕ್ಕಳು ಅಂತೇವೆ ನಾವು, ಮಣ್ಣಿನಲ್ಲಿ ದುಡಿಯುವವರು ಅಂತ. ಪೃಥ್ವಿ ಶೂದ್ರ ವರ್ಣದ ಅಭಿಮಾನಿ ದೇವತೆ. ಮಣ್ಣು ಅದು ಮಣ್ಣಿನಲ್ಲಿ ದುಡಿಯುವವನು, ಅದಕ್ಕೆ ಪೃಥ್ವಿ ದೇವತೆ. ಅಶ್ವಿನಿ ದೇವತೆಗಳು, ನಿರ್ರತಿ, ಕಾಲ, ಮೃತ್ಯು, ಇವೆಲ್ಲ ಇದರ ದೇವತೆಗಳು. ಹೀಗೆ ಈ ಭಗವಂತನ ಈ ಅಂಗಗಳಿಂದ ಅಭಿಮಾನಿ ದೇವತೆಗಳು ಸೃಷ್ಟಿಯಾಯಿತು. ಹಾಗಾಗಿ ಬ್ರಾಹ್ಮಣ ಅಸ್ಯ ಮುಖಂ, ಇವನ ಮುಖ ಬ್ರಾಹ್ಮಣ. ಭಗವಂತನ ಮುಖದಿಂದ ಬ್ರಾಹ್ಮಣ ಹುಟ್ಟಿದ. ಭಗವಂತನ ಮುಖಕ್ಕೆ ಬ್ರಾಹ್ಮಣ ಅಂತ ಹೆಸರು. ಯಾವ ವಸ್ತುವನ್ನು ಸೃಷ್ಟಿ ಮಾಡಿತೋ ಆ ಹೆಸರು ಆ ಮುಖಕ್ಕೆ ಸಂದದ್ದು. ಆ ಮುಖಕ್ಕೆ ಆ ಹೆಸರಿರೋದ್ರಿಂದ ಆ ಮುಖದಿಂದ ಸೃಷ್ಟವಾದ ಬ್ರಾಹ್ಮಣನಿಗೂ ಬ್ರಾಹ್ಮಣ ಅಂತ ಹೆಸರು ಬಂತು. ಹಾಗಾಗಿ ಅಸ್ಯ ಮುಖಂ ಬ್ರಾಹ್ಮಣ, ಮುಖಕ್ಕೆ ಬ್ರಾಹ್ಮಣ ಅಂತ ಹೆಸರು. ಮುಖದಿಂದ ಬ್ರಾಹ್ಮಣ ಹುಟ್ಟಿದ್ರಿಂದ ಬ್ರಾಹ್ಮಣಿಗೂ ಬ್ರಾಹ್ಮಣ ಅಂತ ಹೆಸರು ಬಂತು. ಅವನ ಬಾಹುಗಳಿಗೆ ಕ್ಷತ್ರ ಅಂತ ಹೆಸರು. ಯಾಕೆ? ಕ್ಷತರಾದವರಿಗೆ ತ್ರಾಣ ಮಾಡುವಂತಹದ್ದು ಅದೇ. ಅವನ ತೋಳಿಗೆ ಕ್ಷತ್ರ ಅಂತ ಹೆಸರು. ಆದ್ರಿಂದ ಅವನ ತೋಳಿನಿಂದ ಹುಟ್ಟಿದ ಕ್ಷತ್ರಿಯರಿಗೂ ಕ್ಷತ್ರ ಅಂತ ಹೆಸರು ಬಂತು. ಆಗ ಏಕವಚನ ಬರ್ಲಿಕ್ಕೆ ಕಾರಣ ಅದ್ರ ಕೊನೆಗೆ ಅದನ್ನ ತೋಳಿನಿಂದ ಅಂತ ಅರ್ಥ ಮಾಡ್ಬೇಕು ಅಂದ್ರೆ ಪದ್ಭ್ಯಾಮ್, ಅವನ ಭಗವಂತನ ಪಾದಗಳಿಗೆ ಶೂದ್ರ ಅಂತ ಹೆಸರು. ಯಾಕೆಂದ್ರೆ ಇನ್ನೊಬ್ಬರು ದುಃಖವನ್ನು ಕರಗುವಂತಹ ಕರುಣಾಮಯವಾದ ಪಾದ. ಆದ್ರೆ ಅಲ್ಲಿ ಹುಟ್ಟಿದಂಥವರಿಗೂ ಅದೇ ಹೆಸರು ಬಂತು. ಕಾಲಿನಿಂದ ಹುಟ್ಟಿದ ಎಲ್ಲ ಭಗವಂತನ ಮುಖದಲ್ಲಿ ಬ್ರಾಹ್ಮಣ ಆಶ್ರಯಿಸಿದ, ಭಗವಂತನ ಮುಖದಿಂದ ಬ್ರಾಹ್ಮಣ ಹುಟ್ಟಿದ, ಭಗವಂತನ ಮುಖ ಬ್ರಾಹ್ಮಣ ನಾಮಕ. ಈ 3 ವಿಭಕ್ತಿಯಲ್ಲಿ ಅರ್ಥ ಆಗೋದಕ್ಕೋಸ್ಕರ ಅದನ್ನು ಪ್ರಥಮ ವಿಭಕ್ತಿಯಲ್ಲಿ ಹೇಳ್ಬಿಟ್ಟು ಬ್ರಾಹ್ಮಣ ಅಸ್ಯ ಮುಖಂ ಆಸೀತ್, ಬ್ರಾಹ್ಮಣ ಅಸ್ಯ ಮುಖಾತ ಆಸೀತ್, ಬ್ರಾಹ್ಮಣ ಅಸ್ಯ ಮುಖೇ ಆಸೀತ್. ಅವನ ಮುಖದಲ್ಲಿ ಬ್ರಾಹ್ಮಣ ಧರ್ಮ ಆಶ್ರಿತವಾಗಿದೆ, ಅವನ ಮುಖದಿಂದ ಬ್ರಾಹ್ಮಣ ವರ್ಣ ಅಭಿವ್ಯಕ್ತವಾಗಿದೆ, ಅವನ ಮುಖ ಬ್ರಾಹ್ಮಣ ಶಬ್ದವಾಚ್ಯವಾಗಿದೆ, ಅವನ ಬಾಹುವಿನಿಂದ ಕ್ಷತ್ರವರ್ಣ ಅಭಿವ್ಯಕ್ತವಾಗಿದೆ, ಅವನ ಬಾಹುವಿನಲ್ಲೇ ಕ್ಷತ್ರವರ್ಣ ಆಶ್ರಿತವಾಗಿದೆ, ಅವನ ಬಾಹುವೇ ಕ್ಷತ್ರ ಶಬ್ದವಾಚ್ಯವಾಗಿದೆ. ಅವನ ಉದರದಿಂದ ಮಧ್ಯಭಾಗದಿಂದ ವೈಶ್ಯವರ್ಣ ಅಭಿವ್ಯಕ್ತವಾಗಿದೆ, ಅವನ ಮಧ್ಯಭಾಗದಲ್ಲಿ ವೈಶ್ಯವರ್ಣ ಆಶ್ರಿತವಾಗಿದೆ, ಅವನ ಮಧ್ಯಭಾಗವೇ ವೈಶ್ಯ ಶಬ್ದವಾಚ್ಯವಾಗಿದೆ. ಅವನ ಪಾದದಿಂದ ಶೂದ್ರವರ್ಣ ಅಭಿವ್ಯಕ್ತವಾಗಿದೆ, ಅವನ ಪಾದದಲ್ಲಿ ಶೂದ್ರವರ್ಣ ಆಶ್ರಿತವಾಗಿದೆ, ಅವನ ಪಾದವೇ ಶೂದ್ರ ಶಬ್ದವಾಚ್ಯವಾಗಿದೆ. ಇದು ಈ ಮಂತ್ರದ ಅರ್ಥ. ಹೀಗೆ ಬ್ರಾಹ್ಮಣೋ ಸಿಂಹಮಾಸೀತ್ ಬಾಹೂರಾಜನ್ಯಕೃತಃ ಉರೂತದಸ್ಯ ದ್ವೈಷ್ಯ ಪದ್ಭ್ಯಾಂಗ ಶೂದ್ರೋ ಜಾಯತ ಅಂತಕ್ಕಂಥ ಮಂತ್ರದಲ್ಲಿ ಹಿಂದೆ ಹೇಳಿದಂತಹ ಮಂತ್ರಕ್ಕೆ ಉತ್ತರವನ್ನ ಕೊಟ್ಟು, ಆ ಉತ್ತರ ಹೇಳಿದ್ರಿಂದ ಅಂಗಭೇದ ಇದೆ ಅಂತ ತಿಳ್ಕೊಬೇಡಿದ್ರೆ ಎಲ್ಲವೂ ಕಿಂ 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 ಆನಂದಮಯವಾದದ್ದು, ಆನಂದಮಯವಾದ ಅಖಂಡವಾದ ರೂಪ ಅಂತ ಹೇಳಿ ಅದನ್ನ ವಿವರಿಸಿದ್ರು ಅನ್ನುವಲ್ಲಿಗೆ ಈ ವಿಷಯ ಒಂದು ಪ್ರಶ್ನೋತ್ತರ ಮುಗಿಯಿತು. ಇನ್ನು ಮುಂದಿನ ಮಂತ್ರ 2 ಮಂತ್ರ ಮುಗಿಯಿತು. ಇನ್ನು ಮುಂದಿನ ಮಂತ್ರ ತಗೊಳ್ಳೋದಕ್ಕೆ ನಾಳೆ ನಾಡಿದ್ದು 2 ದಿವಸ ಉಂಟು. ಅದರಲ್ಲಿ ಯಥಾಶಕ್ತಿ ನೋಡೋಣ.